Welcome dear students. I am Swati BS, lecturer in Department of Computer Science, Vishwamanava Composite PU College. In today's class, we are going to discuss about the first PUC, the chapter number 11, arrays. The weightage of this chapter is, 1 mark 1 question, 3 mark 1 question and 5 mark 1 question. The total weightage of this chapter is 9 marks. ಸೊ ಆ್ಯನ್ಯಲ್ ಎಕ್ಸಾಮಿನೇಷನಿಗೆ ಈ ಚಾಪ್ಟರಿಂದ 9 ಮಾರ್ಕ್ಸಿಗೆ ಬರುತ್ತೆ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ಆಸ್ ಲಿಂಕ್ಡ್ ಟು ದ ಸೆಕೆಂಡ್ ಇಯರ್ ಪಿ ಯು ಸಿ. ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲೂ ಕೂಡ ಎಷ್ಟೊಂದು ಕಾನ್ಸೆಪ್ಟ್ಸು ಈ ಅರೇಸಿಗೆ ಲಿಂಕ್ಡ್ ಆಗಿ ಬರುತ್ತೆ. ಹಾಗಾಗಿ ಅರೇಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ವೆನ್ ಯು ಕನ್ಸಿಡರ್ ದ ಅರೇಸ್, the first we are going to discuss about the introduction of about the arrays. And when you consider the introduction part in this, as we know, now ಒಂದು ಎಕ್ಸಾಂಪಲನ್ನು ಕೊಡೋದಾದರೆ, ವೆನ್ ಯು ಕನ್ಸಿಡರ್ ದ ಥಿಂಗ್ಸ್ ಯೂಸ್ಡ್ ಫಾರ್ ರೈಟಿಂಗ್, ಅಂದರೆ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ನಮಗೇನೇನು ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಇಕ್ವಿಪ್ಮೆಂಟ್ಸ್ ಬೇಕಿದೆ, ಆಲ್ ಓರ್ ಕೆಪ್ಟ್ ಇನ್ ಎ ಪೌಚ್ ಆರ್ ಎ ಜಾಮಿಟ್ರಿ ಬಾಕ್ಸ್. ಕರೆಕ್ಟಾ? ನಮಗೆ ಬರೀಲಿಕ್ಕೆ ಅಥವಾ ವರ್ಕ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಎಲ್ಲವನ್ನು ಕೂಡ ನಾವೇನು ಮಾಡ್ತೀವಿ, ಒಂದು ಪೌಚ್ ಅಥವಾ ಒಂದು ಜಾಮಿಟ್ರಿ ಬಾಕ್ಸಲ್ಲಿ ಹಾಕಿಡ್ತೀವಿ. ದಟ್ ಈಸ್ ಗ್ರೂಪಿಂಗ್ ಅಂತ ಹೇಳ್ಬೋದು. ಅದೇ ಥರ ವೆನ್ ಯು ಕನ್ಸಿಡರ್ ಎ ಕಿಚನ್, ಸೊ ಅಡುಗೆ ಮನೇನ ನಾವು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಸ್ಪೂನ್ಸ್, ಈ ಚಮಚಗಳನ್ನೆಲ್ಲ ಏನು ಮಾಡ್ತೀವಿ ಅಂದರೆ ಒನ್ ಟೈಪು ಗ್ರೂಪ್ ಆಫ್ ಸ್ಪೂನ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ಬಾಕ್ಸ್ ಒಳಗಡೆನೋ ಅಥವಾ ಒಂದು ಸ್ಪೂನ್ ಸ್ಟ್ಯಾಂಡ್ ಒಳಗಡೆನೋ ಅವನ್ನ ಹಾಕ್ಬಿಟ್ಟು ಇಡ್ತೀವಿ. ಮೀನ್ಸ್ ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್, ಒಂದೇ ತರಹದ ವಸ್ತುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಗ್ರೂಪ್ ಮಾಡಿ ಒಂದು ಬಾಕ್ಸ್ ಒಳಗಡೆನೋ ಒಂದು ಸ್ಟ್ಯಾಂಡ್ ಒಳಗಡೆನೋ ಇಡುವಂಥದ್ದು. ಸೊ ಸೇಮ್ ಥಿಂಗ್ ವಿ ಕ್ಯಾನ್ ರೈಟ್ ದೇರ್, ಅಲ್ಲಿ ಬರ್ದಿದ್ದೀವಿ ನಾವು. ಇನ್ ಎವ್ರಿ ಡೇ ಲೈಫ್ ವಿ ಕಾಮನ್ಲಿ ಗ್ರೂಪ್ ಸಿಮಿಲರ್ ಆಬ್ಜೆಕ್ಟ್ಸ್ ಇಂಟು ಯೂನಿಟ್ಸ್. ರೈಟ್, ನಾನು ಎಕ್ಸಾಂಪಲ್ ಕೊಟ್ಟೆ, ಸ್ಪೂನ್ಸ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡೋದು, ಪೆನ್ನು, ಪೆನ್ಸಿಲು, ಎರೇಸರ್, ಸ್ಕೇಲ್ಸ್ ಅವನ್ನೆಲ್ಲ ಒಂದು ಜಾಮಿಟ್ರಿ ಬಾಕ್ಸಲ್ಲಿ ಹಾಕಿಡೋದು. ದಟ್ ಈಸ್ ಕಾಲ್ಡ್ ಗ್ರೂಪ್ ಆಫ್ ಸಿಮಿಲರ್ ಆಬ್ಜೆಕ್ಟ್ಸ್ ಇಂಟು ಯೂನಿಟ್ಸ್. ಒನ್ ಮೋರ್ ಎಕ್ಸಾಂಪಲ್ ಈಸ್, ಯು ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಬುಕ್ಸ್. ಸೊ ನಾವು ಬುಕ್ಸನ್ನೆಲ್ಲ ಏನು ಮಾಡ್ತೀವಿ, ನಮ್ಮದೊಂದು ಸ್ಟಡಿ ಟೇಬಲ್ ಅಂತ ಇರುತ್ತೆ ಅಥವಾ ಬುಕ್ಸ್ ಇಟ್ಕೊಳ್ಳೋಕ್ಕಂತಲೇ ಒಂದು ರ್ಯಾಕ್ ಅಂತ ಇರುತ್ತೆ. ಅದರೊಳಗಡೆ ನಾವೇನು ಮಾಡ್ತೀವಿ, ಬುಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಜೋಡಿಸಿಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಇನ್ ಎವ್ರಿ ಡೇ ಲೈಫ್ ವಿ ಕಾಮನ್ಲಿ ಗ್ರೂಪ್ ದ ಸಿಮಿಲರ್ ಆಬ್ಜೆಕ್ಟ್ಸ್ ಇಂಟು ಯೂನಿಟ್. ಒಂದೇ ತರಹದ ಆಬ್ಜೆಕ್ಟ್ಸನ್ನು ಒಂದು ಗ್ರೂಪ್ ಮಾಡಿ ಇಡುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟು ನಮ್ಮ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಇದೆ. ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ವಿ ಆಲ್ಸೋ ನೀಡ್ ಟು ಗ್ರೂಪ್ ಟುಗೆದರ್ ಡಾಟಾ ಐಟಮ್ಸ್ ಆಫ್ ಸೇಮ್ ಟೈಪ್. ನಾವು ಕಂಪ್ಯೂಟರಲ್ಲೂ ಕೂಡ, ಇನ್ ದ ಸೆನ್ಸ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ, ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಇನ್ ದೋಸ್ ಲ್ಯಾಂಗ್ವೇಜಸ್ ಆಲ್ಸೋ ವಿ ಆಲ್ಸೋ ನೀಡ್ ಟು ಗ್ರೂಪ್ ಟುಗೆದರ್ ಈ ಸೇಮ್ ಡಾಟಾ ಟೈಪ್ ಇರುವಂಥವನ್ನ, ಅಂದರೆ ಇಂಟ್ ಆಗಿರೋವನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಬೋದು, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಆಗಿರೋವನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಬೋದು, ಕ್ಯಾರೆಕ್ಟರ್ಸ್ ಇರೋವನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಬೋದು. ಮೀನ್ಸ್ ಸೇಮ್ ಟೈಪ್ ಇರ್ತಕ್ಕಂಥ ಡಾಟಾ ಐಟಮ್ಸನ್ನು ವಿ ಗ್ರೂಪ್ ಟುಗೆದರ್ ಇನ್ ಎ ಕಂಪ್ಯೂಟರ್ ಲ್ಯಾಂಗ್ವೇಜಸ್. ದ್ಯಾಟ್ ವಿ ರಿಟರ್ನ್ ಇನ್ ದ ಸೆಕೆಂಡ್ ಪಾಯಿಂಟ್. ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ we also need to group together data items of same types. The data elements ಅಥವಾ data items ಏನಾಗಿರಬೇಕು, ಸೇಮ್ ಟೈಪ್ ಆಗಿರಬೇಕು. ಮೀನ್ಸ್ ಆಲ್ ಶುಡ್ ಬಿ ಆನ್ ಇಂಟೀಜರ್ ಟೈಪ್, ಆಲ್ ಶುಡ್ ಬಿ ಆನ್ ಫ್ಲೋಟಿಂಗ್ ಟೈಪ್, ಆಲ್ ಶುಡ್ ಬಿ ಆನ್ ಕ್ಯಾರೆಕ್ಟರ್ ಅಥವಾ ಡಬಲ್ ಆಗಿರಬೇಕು. ಒಂದು ಇಂಟು, ಇನ್ನೊಂದು ಫ್ಲೋಟು, ಇನ್ನೊಂದು ಕ್ಯಾರ್ ಇದ್ದರೆ, ಆ ಥರ ಇದ್ದರೆ ವಿ ಕೆನಾಟ್ ಯೂಸ್ ದೋ ಆರ್ ವಿ ಕೆನಾಟ್ ಗ್ರೂಪ್ ದ ಡಾಟಾ ಐಟಮ್ಸ್ ಅಂತ ಹೇಳ್ತೀವಿ. ಎಲ್ಲ ಡಾಟಾ ಐಟಮ್ಸು ಸೇಮ್ ಡಾಟಾ ಟೈಪ್ ಆಗಿದ್ದರೆ ಮಾತ್ರ ವಿ ಕ್ಯಾನ್ ಗ್ರೂಪ್ ದೆಮ್ ಇಂಟು ಆನ್ ಸಿಂಗಲ್ ಯೂನಿಟ್ ಅಂತ ಹೇಳ್ಬೋದು. ಆ್ಯಂಡ್ ದ ಮೋಸ್ಟ್ ಬೇಸಿಕ್ ಮೆಕ್ಯಾನಿಸಮ್ ದಟ್ ಅಕಾಂಪ್ಲಿಷಸ್ ದಿಸ್ ಇನ್ C++ ಇಸ್ ದ ಅರೇಸ್. ನಾವು ಹೇಳಿದ್ವಿ, ಸಿಮಿಲರ್ ಕೈಂಡ್ ಆಫ್ ಎಲಿಮೆಂಟ್ಸನ್ನ, ಡಾಟಾ ಐಟಮ್ಸನ್ನು ಗ್ರೂಪ್ ಮಾಡ್ಬೋದು ಅಂತ. ಗ್ರೂಪ್ ಮಾಡೋಕ್ಕೋಸ್ಕರನೇ ಒಂದು ಮೆಕ್ಯಾನಿಸಮ್ ಇದೆ, ಒಂದು ಕಾನ್ಸೆಪ್ಟ್ ಇದೆ C++ಅಲ್ಲಿ. ದ್ಯಾಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಅರೇಸ್. ದ ಮೋಸ್ಟ್ ಬೇಸಿಕ್ ಮೆಕ್ಯಾನಿಸಮ್ ದಟ್ ಅಕಾಂಪ್ಲಿಷಸ್ ದಿಸ್ ಮೀನ್ಸ್ ದಟ್ ಈಸ್ ಯೂಸ್ಡ್ ಟು ಗ್ರೂಪ್ ದ ಡಾಟಾ ಐಟಮ್ಸ್ ಇಂಟು ಸೇಮ್ ಟೈಪ್. ಸೇಮ್ ಟೈಪ್ ಇರೋವಂಥವನ್ನ ಗ್ರೂಪ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ಇದೆ, ಒಂದು ಮೆಥಡ್ ಇದೆ. ದ್ಯಾಟ್ ಮೆಥಡ್ ಯೂಸ್ಡ್ ಇನ್ C++ ಈಸ್ ನೋನ್ ಆಸ್ ಅರೇಸ್ ಅಂತ ಹೇಳ್ತೀವಿ. ಸೊ ಈ ಅರೇಸಲ್ಲಿ ನಾವು ಎಷ್ಟು ಐಟಮ್ಸನ್ನು ಗ್ರೂಪ್ ಮಾಡ್ಬೋದು ಹಂಗಾದರೆ? 2 ಗ್ರೂಪ್ ಮಾಡೋಕ್ಕೆ ಬರುತ್ತಾ? 3 ಐಟಮ್ಸನ್ನು ಗ್ರೂಪ್ ಮಾಡೋಕ್ಕೆ ಬರುತ್ತಾ? ರಿಮೆಂಬರ್, ಅರೇಸ್ ಕೆನ್ ಹೋಲ್ಡ್
few data items or tens of thousand data items. We can store one item, two item, three item, that is nothing but few data items to tens of thousand based on the requirement. ನಮಗೆ ಪ್ರೋಗ್ರಾಮಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟಿನ ಬೇಸಿಸ್ ಮೇಲೆ ವಿ ಕ್ಯಾನ್ ಸ್ಟೋರ್ ದ ಫ್ಯೂ ಡಾಟಾ ಐಟಮ್ಸ್ ಇನ್ ಟು ಮೆನಿ, ದಟ್ ಈಸ್ ನಥಿಂಗ್ ಬಟ್ ಟೆನ್ಸ್ ಆಫ್ ಥೌಸಂಡ್ಸ್ ಡಾಟಾ ಐಟಮ್, 10, 100, 150 ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಡಾಟಾ ಐಟಮ್ಸನ್ನು ನಾವು ಅರೇ ಒಳಗಡೆ ಸ್ಟೋರ್ ಮಾಡ್ಬೋದು. ಬಟ್ ಇಫ್ ದೇ ಹ್ಯಾವ್ ದ ಸೇಮ್ ಡಾಟಾ ಟೈಪ್, ಆ ಎಲಿಮೆಂಟ್ಸ್ ಏನಾಗಿರಬೇಕು, ಸೇಮ್ ಡಾಟಾ ಟೈಪ್ ಆಗಿರಬೇಕು. ಸೊ ವೆನ್ ಯು ಸಿ ದ ನೆಕ್ಸ್ಟ್ ಪಾಯಿಂಟ್, ನಾನು ಆಲ್ರೆಡಿ ಹೇಳಿರುವಂಥದ್ದೇ ಇಲ್ಲಿ ಬರ್ತಾ ಇದೆ. ದ ಡಾಟಾ ಐಟಮ್ಸ್ ಗ್ರೂಪ್ಡ್ ಇನ್ ಆನ್ ಅರೇ ಕೆನ್ ಬಿ ಸಿಂಪಲ್ ಟೈಪ್ಸ್. ನಾವೇನು ಅರೇ ಒಳಗಡೆ ಗ್ರೂಪ್ ಮಾಡ್ತೀವಲ್ಲ ಡಾಟಾ ಐಟಮ್ಸು, ಅವೆಲ್ಲವೂ ಸಿಂಪಲ್ ಟೈಪ್ಸ್ ಆಗಿರಬಹುದು. ದಟ್ ಮೀನ್ಸ್ ವಾಟ್ ಆರ್ ದ ಸಿಂಪಲ್ ಟೈಪ್ಸ್ ಇಸ್ ನಥಿಂಗ್ ಬಟ್ ಬೇಸಿಕ್ ಡಾಟಾ ಟೈಪ್ಸ್. ಬೇಸಿಕ್ ಡಾಟಾ ಟೈಪ್ಸ್ ಯಾವ್ದ್ಯಾವ್ದಿದೆ, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ನಾವು ಸ್ಟೋರ್ ಮಾಡುವಂಥ ಎಲಿಮೆಂಟ್ಸ್ ಅರೇ ಒಳಗಡೆ ಇಂಟ್ ಆಗಿರ್ಬೋದು, ಕ್ಯಾರ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು, ಡಬಲ್ ಆಗಿರ್ಬೋದು. ಸಮ್ಟೈಮ್ಸ್ ವಿ ಮೇ ಆಲ್ಸೋ ಸ್ಟೋರ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಅಂದರೆ ಯಾವ್ಯಾವಾಗಿರ್ಬೋದು, ಸ್ಟ್ರಕ್ಚರ್ಸ್, ಆಬ್ಜೆಕ್ಟ್ಸ್, ಕ್ಲಾಸಸ್, ಇವೆಲ್ಲವನ್ನು ಕೂಡ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಅಂತ ಕರಿತೀವಿ. ಮೀನ್ಸ್ ಅರೇ ಕೆನ್ ಹೋಲ್ಡ್ ದ ಡಾಟಾ ಐಟಮ್ಸ್ ಆಫ್ ಸಿಂಪಲ್ ಡಾಟಾ ಟೈಪ್. ಸಿಂಪಲ್ ಡಾಟಾ ಟೈಪ್ ಇರೋಂಥ ಡಾಟಾ ಐಟಮ್ಸ್ನಾದರೂ ಹೋಲ್ಡ್ ಮಾಡ್ಬೋದು, ಅಥವಾ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಸಚ್ ಆಸ್ ಸ್ಟ್ರಕ್ಚರ್ಸ್, ಆಬ್ಜೆಕ್ಟ್ಸ್ ಏನಾದರೂ ಹೋಲ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ದ ಅರೇ ವಾಟ್ ವಿ ಆರ್ ಡಿಸ್ಕಸಿಂಗ್ ಇನ್ ಟುಡೇಸ್ ಕ್ಲಾಸ್, ನಾವು ಇವತ್ತೇನು ಅರೇನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಕಾನ್ಸೆಪ್ಟನ್ನ, ಇಟ್ ಈಸ್ ಆಲ್ಮೋಸ್ಟ್ ಇನ್ ಎವ್ರಿ ಕಂಪ್ಯೂಟರ್ ಲ್ಯಾಂಗ್ವೇಜ್. ಎಲ್ಲ ಕಂಪ್ಯೂಟರ್ ಹೈ ಲೆವೆಲ್ ಲ್ಯಾಂಗ್ವೇಜಸಲ್ಲೂ ಕೂಡ ಈ ಟಾಪಿಕ್ ಇದೆ. ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಇನ್ ಆಲ್ಮೋಸ್ಟ್ ಆಲ್ ದ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ದಿಸ್ ಅರೇ ಟಾಪಿಕ್ ಈಸ್ ಯೂಸ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಅರೇ ಇನ್ C++ ಇಸ್ ಸಿಮಿಲರ್ ಇನ್ ಅದರ್ ಲ್ಯಾಂಗ್ವೇಜಸ್. ನಾವು ಜಾವಾದಲ್ಲಿ ಯೂಸ್ ಮಾಡೋದು, C#ಅಲ್ಲಿ ಯೂಸ್ ಮಾಡೋದು, ನಾವೇನು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಅರೇಸನ್ನು ಅಪ್ಲೈ ಮಾಡ್ತೀವಿ, C++ಅಲ್ಲಿ ಯೂಸ್ ಮಾಡೋದು, ಎಲ್ಲವೂ ಕೂಡ ಏನಾಗಿದೆ, ಸಿಮಿಲರ್, ಸೇಮ್ ಟಾಪಿಕ್, ಸೇಮ್ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಆ್ಯಸ್ ಇನ್ ಸಿ ಮತ್ತು C++ಗೆ ಏನೂ ಚೇಂಜಸ್ ಇಲ್ಲ. ಅರೇ ಟಾಪಿಕ್ ಎರಡರಲ್ಲೂ ಕೂಡ ಸೇಮ್ ಇರುತ್ತೆ. ಬಟ್ ಅದರ್ ಲ್ಯಾಂಗ್ವೇಜಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ದ ಅರೇ ಈಸ್ ಸಿಮಿಲರ್ ಟು ದ ಅದರ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಬಟ್ ಸಿಗೆ ಐಡೆಂಟಿಕಲ್ ಆಗಿರುತ್ತೆ. C ಆ್ಯಂಡ್ C++ ಇಸ್ ಹ್ಯಾವಿಂಗ್ ಸೇಮ್ ಅರೇ ಕಾನ್ಸೆಪ್ಟ್. ಬಟ್ ವೆನ್ ಯು ಕಂಪೇರ್ಡ್ ವಿತ್ ಅದರ್ ಲ್ಯಾಂಗ್ವೇಜಸ್ ಇಟ್ ಈಸ್ ಸಿಮಿಲರ್ ಅಂತ ಹೇಳ್ತೀವಿ, ಬಿಕಾಸ್ ಸ್ಮಾಲ್ ಚೇಂಜಸ್ ಇರ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ಅರೇಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅರೇ ಫಂಡಮೆಂಟಲ್ಸ್. ಹಂಗಾದರೆ ಅರೇ ಅಂದರೆ ಏನು, ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅರೇಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವೆನ್ ಯು ಕನ್ಸಿಡರ್ ದ ಅರೇ ಫಂಡಮೆಂಟಲ್ಸ್, ಫಸ್ಟ್ ಥಿಂಗ್ ಈಸ್ ಡೆಫಿನೇಷನ್ ಆಫ್ ಅರೇ. ವಾಟ್ ಈಸ್ ಅರೇ? ಅರೇ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ರಿಮೆಂಬರ್, ನಾನು ಫಸ್ಟಿಗೆ ಹೇಳಿದ್ದೀನಿ ಗ್ರೂಪ್ ಅಂತ. ಸೊ ಅರೇ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವೇರ್ ಆಲ್ ದ ಎಲಿಮೆಂಟ್ಸ್, ನಾವು ಸ್ಟೋರ್ ಮಾಡುವಂಥ ಎಲ್ಲ ಎಲಿಮೆಂಟ್ಸು ಕೂಡ ಸೇಮ್ ಡಾಟಾ ಟೈಪ್ ಆಗಿರಬೇಕು, ಅಂಡರ್ ದ ಸೇಮ್ ನೇಮ್ ಅಂತ ಹೇಳ್ತೀವಿ. ನಿಮಗೆ ನೆಕ್ಸ್ಟು ನಾನು ಎಕ್ಸಾಂಪಲ್ ಕೊಡುವಾಗ ಅರ್ಥ ಆಗುತ್ತೆ. ಸೊ ಇಲ್ಲಿ ಡೆಫಿನೇಷನ್ ಬಗ್ಗೆ ಗಮನ ಕೊಡಿ. ಅರೇ ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ವೇರ್ ನಾವು ಸ್ಟೋರ್ ಮಾಡುವಂಥ ಎಲ್ಲ ಎಲಿಮೆಂಟ್ಸು ಕೂಡ ಸೇಮ್ ಡಾಟಾ ಟೈಪ್ ಆಗಿರಬೇಕು. ಅಂದರೆ ಆಲ್ ದ ಎಲಿಮೆಂಟ್ ಶುಡ್ ಬಿ ಇಂಟೀಜರ್ಸ್, ಆಲ್ ದ ಎಲಿಮೆಂಟ್ ಶುಡ್ ಬಿ ಫ್ಲೋಟ್, ಎವ್ರಿ ಎಲಿಮೆಂಟ್ ಶುಡ್ ಬಿಲಾಂಗ್ಸ್ ಟು ಎ ಸೇಮ್ ಡಾಟಾ ಟೈಪ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಮಸ್ಟ್ ಹ್ಯಾವ್ ಎ ಸೇಮ್ ನೇಮ್. ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಸೇಮ್ ನೇಮ್ ಕೂಡ ಇರಬೇಕು. ಯಾವ ಥರ ಅನ್ನೋದು ನಿಮಗೆ ಎಕ್ಸಾಂಪಲಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಡೆಫಿನೇಷನ್ ಕಲಿತಾ ಹೋಗಿ. ಸೊ ಅರೇ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವೇರ್ ಆಲ್ ದ ಎಲಿಮೆಂಟ್ಸ್ ಆರ್ ಸೇಮ್ ಡಾಟಾ ಟೈಪ್ ಅಂಡರ್ ದ ಸೇಮ್ ನೇಮ್ ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಯು ಕನ್ಸಿಡರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಅನ್ ಅರೇ ಅಂದರೆ ಅದರೊಳಗೆ ಎಲಿಮೆಂಟ್ಸ್ ಇರುತ್ತೆ. ದ ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡಾಟಾ ಐಟಮ್ಸ್ ಅಂತ ಕರಿತೀವಿ. ದೋಸ್ ಎಲಿಮೆಂಟ್ಸ್ ಆರ್ ನಂಬರ್ಡ್. ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಒಂದು ಪೊಸಿಷನ್ ಅಂತ ಇರುತ್ತೆ, ನಂಬರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಪೊಸಿಷನ್ ಸ್ಟಾರ್ಟ್ಸ್ ವಿತ್ 0 ಇಂದ ಸ್ಟಾರ್ಟ್ ಆಗುತ್ತೆ. 0, 1, 2 ಅಪ್ ಟು n-1. ನೀವಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಲೈನ್ಸನ್ನು. The elements are numbered as 0, 1, 2 up to n-1. The elements of an array ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? 0, 1, 2 ಎಕ್ಸೆಟ್ರಾ n-1 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ.
ಆ್ಯಂಡ್ ಇದೇನು ನಂಬರ್ಸ್ ಇದೆ ಮೇಲ್ಗಡೆ ಎಲಿಮೆಂಟ್ಸನ್ನು ರೆಪ್ರೆಸೆಂಟ್ ಮಾಡೋಕ್ಕೆ 0 1 2 ಎಕ್ಸೆಟ್ರಾ ಲಾಸ್ಟ್ ಎಲಿಮೆಂಟ್ ಅಂದರೆ n-1 ಇರುತ್ತೆ. ವಾಟ್ ಈಸ್ ದ ನಂಬರ್ ಆಫ್ ಲಾಸ್ಟ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ಲಾಸ್ಟ್ ಎಲಿಮೆಂಟ್ ಅಂತ ಹೇಳಿದ್ರೆ ದಟ್ ಈಸ್ n-1 ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಸೈಜ್ -1. ಫಾರ್ ಎಕ್ಸಾಂಪಲ್ ಅರೇ ಒಳಗಡೆ 10 ಎಲಿಮೆಂಟ್ಸ್ ಇದ್ದಾವೆ ಅಂದರೆ ಲಾಸ್ಟ್ ಎಲಿಮೆಂಟಿನ ಪೊಸಿಷನ್ 9 ಆಗಿರುತ್ತೆ. 10-1 ಮಾಡಬೇಕು. ಸೊ ದೋಸ್ ನಂಬರ್ಸ್ 0 1 2 ಎಕ್ಸೆಟ್ರಾ ಅಪ್ ಟು n-1 ಏನಲ್ಲಿ ನಂಬರ್ಸ್ ಇದ್ದಾವೆ ದೋಸ್ ನಂಬರ್ಸ್ ಆರ್ ಕಾಲ್ಡ್ ಇಂಡಸೀಸ್ ಆರ್ ಸಬ್ಸ್ಕ್ರಿಪ್ಟ್. ಆ ನಂಬರ್ಸಿಗೆ ಒಂದು ಸ್ಪೆಸಿಫಿಕ್ ನೇಮ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಇಂಡಸೀಸ್ ಸಬ್ಸ್ಕ್ರಿಪ್ಟ್ಸ್ ಅಂತ ಕರಿತೀವಿ. ದ ಕಾಮನ್ ನೇಮ್ ಫಾರ್ ದಟ್ ಈಸ್ ಪೊಸಿಷನ್. ಕಾಮನ್ ನೇಮ್ ಏನಾದ್ರದ್ದು ಪೊಸಿಷನ್ಸ್ ಅಂತ ಹೇಳ್ತೀವಿ. ಹಂಗಾದ್ರೆ ವಾಟ್ ಈಸ್ ಸಬ್ಸ್ಕ್ರಿಪ್ಟ್ 1 ಮಾರ್ಕಲ್ಲಿ ಕೇಳ್ತಾರೆ. ವಾಟ್ ಈಸ್ ಸಬ್ಸ್ಕ್ರಿಪ್ಟ್? ದ ನಂಬರ್ ಯೂಸ್ ಟು ಲೊಕೇಟ್ ಪೊಸಿಷನ್ ಆಫ್ ಎಲಿಮೆಂಟ್ ವಿತಿನ್ ಅನ್ ಅರೇ. ಯಾವ ನಂಬರನ್ನು ಯೂಸ್ ಮಾಡಿಕೊಂಡು ನಾವು ಅರೇ ಎಲಿಮೆಂಟಿನ ಪೊಸಿಷನ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಗೊತ್ತಾಗತ್ತೆ ಎಕ್ಸಾಂಪಲಲ್ಲಿ ಯಾವ ಥರ ರೆಫರ್ ಮಾಡೋದು ಅಂತ. ಇಲ್ಲಿ ಸೆಂಟೆನ್ಸನ್ನ ಅರ್ಥ ಮಾಡ್ಕೊಳ್ಳಿ. ದ ನಂಬರ್ ಯೂಸ್ ಟು ಲೊಕೇಟ್ ದ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಅನ್ ಅರೇ. ಎಲಿಮೆಂಟಿನ ಪೊಸಿಷನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ನಂಬರ್ ಇರುತ್ತೆ. ದೋಸ್ ನಂಬರ್ಸ್ ಆರ್ ಕಾಲ್ಡ್ ಸಬ್ಸ್ಕ್ರಿಪ್ಟ್ಸ್ ಆರ್ ದ ಇಂಡಸಸ್ ಆರ್ ದ ಪೊಸಿಷನ್ಸ್. ಆ ನಂಬರ್ ಬಿಗಿನ್ ಆಗೋದು ಎಲ್ಲಿಂದ? 0 ಇಂದ ಎಂಡ್ ಆಗೋದೆಲ್ಲಿಗೆ? n-1ಗೆ ಎಂಡ್ ಆಗುತ್ತೆ. ದ ನಂಬರ್ ಯೂಸ್ ಟು ಲೊಕೇಟ್ ದ ಪೊಸಿಷನ್ ಆಫ್ ಎಲಿಮೆಂಟ್ ವಿತ್ ಇನ್ ದ ಅರೇ ಈಸ್ ಕಾಲ್ಡ್ ಆಸ್ ಇಂಡೆಕ್ಸ್ ಆರ್ ದ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಯು ಕನ್ಸಿಡರ್ ದ ಎಕ್ಸಾಂಪಲ್ ಫಾರ್ ದ್ಯಾಟ್ ನಾವು ಜನರಲ್ ಆಗಿ ರೆಫರ್ ಮಾಡೋದಾದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಅರೇ ಅಂದರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವೇರ್ ಆಲ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಡಾಟಾ ಟೈಪ್ ಅಂಡರ್ ದ ಸೇಮ್ ನೇಮ್ ಅಂತ. ವೆನ್ ಯು ಅಬ್ಸರ್ವ್ ದಿಸ್ ಕನ್ಸಿಡರ್ ಎ ಈಸ್ ದ ನೇಮ್ ಆಫ್ ದ ಅರೇ. ಏನ ನಾವೇನಂತ ಅಸ್ಯೂಮ್ ಮಾಡೋಣ ಇಲ್ಲಿ? ನೇಮ್ ಆಫ್ ದ ಅರೇ ಅಂದರೆ ಎಲ್ಲ ಎಲಿಮೆಂಟ್ಸಿಗೂ ಕೂಡ ನೇಮ್ ಏನಾಗಿರುತ್ತೆ? ಏನೇ ಆಗಿರುತ್ತೆ. ಆ್ಯಂಡ್ ಎಲಿಮೆಂಟ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಕ್ಸೆಸ್ಡ್ ಆ್ಯಸ್. ಪ್ರತಿಯೊಂದು ಎಲಿಮೆಂಟನ್ನು ನಾವು ಆಕ್ಸೆಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೇಕಾದ್ರೆ ನೇಮನ್ನು ಯೂಸ್ ಮಾಡಬೇಕು, ಪೊಸಿಷನನ್ನು ಯೂಸ್ ಮಾಡಬೇಕು. ಸೊ ಯು ಕ್ಯಾನ್ ಸಿ ಇಯರ್ A of 0, A of 1, A of 2 ಸ್ಕ್ವಯರ್ ಬ್ರ್ಯಾಕೆಟ್ ಒಳಗೆ ಬರ್ದಿದ್ದೀವಿ ನೋಡಿ. A of 0 ಅಂದರೆ ಫಸ್ಟ್ ಎಲಿಮೆಂಟ್, A of 1 ಅಂದರೆ ಸೆಕೆಂಡ್ ಎಲಿಮೆಂಟ್, A of 2 ಅಂದರೆ ಥರ್ಡ್ ಎಲಿಮೆಂಟ್. ಅದೇ ಥರ A of n-1 ಅಂದರೆ ಲಾಸ್ಟ್ ಎಲಿಮೆಂಟ್. ಸೊ A ಅನ್ನೋದೇನಿಲ್ಲಿ ನೇಮ್ ಆಫ್ ದ ಅರೇ. 0 1 2 3 ಸ್ಕ್ವಯರ್ ಬ್ರ್ಯಾಕೆಟ್ ಒಳಗೆ ಬರ್ದಿದ್ದೀವಲ್ಲ ಅವೆಲ್ಲ ಏನವು? ದೋಸ್ ಆರ್ ದ ಪೊಸಿಷನ್ಸ್ ಆಫ್ ಎಲಿಮೆಂಟ್ ಆಫ್ ಅನ್ ಅರೇ. ದೋಸ್ ಆರ್ ಕಾಲ್ಡ್ ಸಬ್ಸ್ಕ್ರಿಪ್ಟ್ಸ್ ಆರ್ ಇಂಡೆಸಿಸ್ ಅಂತ ಕರಿತೀವಿ. ಆ್ಯಂಡ್ ದ ಎಲಿಮೆಂಟ್ಸ್ ಆರ್ ಆಕ್ಸೆಸ್ಡ್. ಯಾವುದೇ ಒಂದು ಎಲಿಮೆಂಟನ್ನು ನೀವು ಅರೇಯಿಂದ ಆಕ್ಸೆಸ್ ಮಾಡಬೇಕು ಅಂದರೆ ಯು ಶುಡ್ ಯೂಸ್ ಅರೇ ನೇಮ್ ಅಲಾಂಗ್ ವಿತ್ ಅ ಪೊಸಿಷನ್. ಎ ಅನ್ನೋದು ಅರೇ ನೇಮ್ ಆಗುತ್ತೆ, 0 ಅನ್ನೋದು ಪೊಸಿಷನ್ ಆಗುತ್ತೆ, ಎ ಅನ್ನೋದು ಅರೇ ನೇಮ್ ಆಗುತ್ತೆ, 1 ಅನ್ನೋದು ಪೊಸಿಷನ್ ಆಗುತ್ತೆ. ಸೊ ಇದನ್ನು ಯಾವ ಥರ ನಾವು ರೆಫರ್ ಮಾಡ್ತೀವಿ ಅಂದರೆ A of 0 is the name of first element. What is the name of first element? A of 0. Present at the position 0. ಆ ಎಲಿಮೆಂಟು ಯಾವ ಪೊಸಿಷನಲ್ಲಿದೆ? 0 ಪೊಸಿಷನಲ್ಲಿದೆ. ಅದಕ್ಕೆ A of 0 ಅಂತ ಬರ್ದಿರೋದು. ನೇಮ್ ಆಫ್ ಫಸ್ಟ್ ಎಲಿಮೆಂಟ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ 0. ಅದೇ ಥರ ನಾವು ನೆಕ್ಸ್ಟು ಎಕ್ಸಾಂಪಲ್ ಬರೆಯೋದಾದರೆ A of 1 ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್. ಏನು ಇಂಡಿಕೇಟ್ ಮಾಡುತ್ತದು? ಇಟ್ ಈಸ್ ದ ನೇಮ್ ಆಫ್ ದ ಸೆಕೆಂಡ್ ಎಲಿಮೆಂಟ್ ಪ್ರೆಸೆಂಟ್ ಅಟ್ ದ ಫಸ್ಟ್ ಪೊಸಿಷನ್. ನೇಮ್ ಆಫ್ ದ ಸೆಕೆಂಡ್ ಎಲಿಮೆಂಟ್ ಅದು ಪ್ರೆಸೆಂಟ್ ಅಟ್ ದ ಫಸ್ಟ್ ಪೊಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ಸೊ ಆನ್. ಇನ್ ಜನರಲ್ ನಾವು ಜನರಲ್ ಆಗಿ ಹೇಳೋದಾದರೆ A of 0, A of 1 ಅದು ಸ್ಪೆಸಿಫಿಕ್ ಆಯಿತು. ಇನ್ ಜನರಲ್ A of I ಅಂತ ತಗೋತೀವಿ. A of I ಅಂದರೆ ದ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ 8th ಪೊಸಿಷನ್. ಎಲಿಮೆಂಟ್ ಯಾವ ಪೊಸಿಷನಲ್ಲಿದೆ ಅಂತ? 8th ಪೊಸಿಷನಲ್ಲಿದೆ ಅಂತ ಅದರ ಅರ್ಥ. A of I ವ್ಯಾಲ್ಯೂ 3 ಆದರೆ A of 3 ಅಂತ ಹೇಳ್ತೀವಿ. ಎಲಿಮೆಂಟ್ ಪ್ರೆಸೆಂಟ್ ಅಟ್ 3rd ಪೊಸಿಷನ್. A of 4 ಆದರೆ ಎಲಿಮೆಂಟ್ ಪ್ರೆಸೆಂಟ್ ಅಟ್ 4th ಪೊಸಿಷನ್. ಜನರಲ್ ಆಗಿ ಹೇಳುವಾಗ ಇನ್ ಜನರಲ್ A of I ಈಸ್ ದ ಎಲಿಮೆಂಟ್ ಪ್ರೆಸೆಂಟೆಡ್ ಪೊಸಿಷನ್ I ಅಂತ ಕರಿತೀವಿ. ಆ್ಯಂಡ್ ವೆನ್ ಯು ಸಿ ದ ಎಕ್ಸಾಂಪಲ್, ನಿಮಗೆ ಎಕ್ಸಾಂಪಲನ್ನು ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಅರೇ ಕೆನ್ ಬಿ ರೆಪ್ರೆಸೆಂಟೆಡ್ ಲೈಸ್ ದಿಸ್. ಕಾಣಿಸ್ತಾ ಇದೆ ಅಲ್ಲ ಡಯಾಗ್ರಾಮು? ಯು ಕ್ಯಾನ್ ಸಿ ದೇರ್. ಎ ಇಸ್ ದ ನೇಮ್ ಆಫ್ ದ ಅರೇ. ಎ ಅನ್ನೋದೇನಲ್ಲಿ ನೇಮ್ ಆಫ್ ದ ಅರೇ. 0 1 2 3 4 ಅಂತ ಬರ್ದಿದ್ದೀವಲ್ಲ ಕೆಳಗಡೆ. ಸೊ 0 1 2 3 4 ಆರ್ ದ ಪೊಸಿಷನ್ಸ್. ದಟ್ ದೋಸ್ ಆರ್ ಕಾಲ್ಡ್ ಇಂಡೆಸಿಸ್. ದೋಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸಬ್ಸ್ಕ್ರಿಪ್ಟ್. ಅವನ್ನ ಇಂಡೆಸಿಸ್ ಅಂತಲೂ ಕರಿತೀವಿ, ಸಬ್ಸ್ಕ್ರಿಪ್ಟ್ಸ್ ಅಂತಲೂ ಕರಿತೀವಿ.
ಆ್ಯಂಡ್ ವೆನ್ ಯು ಕನ್ಸಿಡರ್ ದ 10, 20, 30, 40, 50 ಆ ಬಾಕ್ಸ್ ಒಳಗಡೆ ಬರೆದಿರೋ ನಂಬರ್ಸನ್ನ ಅಬ್ಸರ್ವ್ ಮಾಡಿ. 10, 20, 30, 40, 50 those are called as elements of an array or those are called as the data items of an array ಅಂತ ಹೇಳ್ತೀವಿ. what is present in this diagram. ಈ ಡಯಾಗ್ರಾಮಲ್ಲಿ ನಾವೇನೇನು ರೆಫರ್ ಮಾಡ್ಬೋದು? A is the name of the array. 0, 1, 2, 3, 4 are the positions of an array or the subscripts of an elements of an array, and 10, 20, 30, 40, 50 are the elements of an array. Those are also called as data items of the array ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಯು ಕನ್ಸಿಡರ್ ದ ಫಸ್ಟ್ ಎಲಿಮೆಂಟ್, ಇಲ್ಲಿ ಫಸ್ಟ್ ಎಲಿಮೆಂಟ್ ಅಂದರೆ ನಾವು ಹೆಂಗೆ ಓದ್ತೀವಿ? A of 0 that is 10, second element A of 1 that is 20, third element that is A of 2 that is 30, next fourth element that is A of 3 that is 40, next fifth element ನೋಡಿ ಅಬ್ಸರ್ವ್ ಮಾಡಿ, fifth element A of 4 that is 50. so this is how we can read the elements of an array ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಯು ಕನ್ಸಿಡರ್ ದ ಸೇಮ್ ವಿ ಗಿವನ್ ಹಿಯರ್, ಯಾವ ಥರ ಇಂಡಿಕೇಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಸ್ಲೈಡ್ ಒಳಗಡೆ ಹಾಕಿದ್ದೀವಿ. ಇನ್ ದ ಎಬೋ ಅರೇ ಐ ಆಲ್ರೆಡಿ ಟೋಲ್ಡ್ ಯು ಎ ಈಸ್ ದ ನೇಮ್ ಆಫ್ ದ ಅರೇ. ಮೇಲ್ಗಡೆ ಬರೆದಿರುವಂಥ ಅರೇಯಲ್ಲಿ ಎ ಅನ್ನೋದೇನಾಗುತ್ತೆ? ಎ ಈಸ್ ದ ನೇಮ್ ಆಫ್ ದ ಅರೇ. ಇನ್ ದಿಟ್ ಎ ಆಫ್ 0 ಕಂಟೈನ್ಸ್, ಈ ಒಂದು ಎಕ್ಸಾಂಪಲಲ್ಲಿ ಎ ಆಫ್ 0 ಒಳಗಡೆ ಏನಿದೆ? 10 ಇದೆ. ಎ ಆಫ್ 1 ಒಳಗಡೆ ಏನಿದೆ? 20 ಇದೆ. ಎ ಆಫ್ 1 ಕಂಟೈನ್ಸ್ 20. A of 2 contains the element 30, A of 3 contains the element 40, and A of 4 contains the element 50. A of 4 ಒಳಗಡೆ ಯಾವ ಎಲಿಮೆಂಟ್ ಇದೆ? 50 ಅನ್ನೋ ಎಲಿಮೆಂಟ್ ಇದೆ. ಆ್ಯಂಡ್ ವೆನ್ ಯು ಅಬ್ಸರ್ವ್ ದ ಡಯಾಗ್ರಾಮ್, ದಟ್ ಡಯಾಗ್ರಾಮ್ ರೆಪ್ರೆಸೆಂಟ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಅನ್ ಅರೇ ಅಂತ ಹೇಳ್ತೀವಿ. ಆ ಬಾಕ್ಸ್ ಹಾಕ್ಬಿಟ್ಟು ನಾವು ಎಲಿಮೆಂಟ್ಸನ್ನು ಬರಿತೀವಲ್ಲಪ್ಪ, ಅದೇನು ಇಂಡಿಕೇಟ್ ಮಾಡುತ್ತೆ? ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಅರೇನ ಇಂಡಿಕೇಟ್ ಮಾಡುತ್ತೆ. ಕಂಪ್ಯೂಟರ್ ಮೆಮೊರಿನ ನಾವು ಈ ಬಾಕ್ಸ್ ಹಾಕಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ದಿಸ್ ದ ಮೆಮೊರಿ ಲೊಕೇಶನ್ ಯು ಕ್ಯಾನ್ ಸಿ ದ್ಯಾಟ್ ಆಲ್ ದ ಮೆಮೊರಿ ಲೊಕೇಶನ್ಸ್ ಆರ್ ಕಂಟಿನ್ಯೂಯಸ್ ಇಯರ್. ಅರೇದು ಒಂದು ಇಂಪಾರ್ಟೆಂಟ್ ಫೀಚರೇ ಇದು. ಅರೇ ಒಳಗಡೆ ಮೆಮೊರಿ ಲೊಕೇಶನ್ಸ್ ಯಾವಾಗಲೂ ಕಂಟಿನ್ಯೂಯಸ್ ಆಗಿರಬೇಕು. ದ ಅರೇ ಮಸ್ಟ್ ಕನ್ಸಿಸ್ಟ್ ಆಫ್ ಕಂಟಿನ್ಯೂಯಸ್ ಮೆಮೊರಿ ಲೊಕೇಶನ್. ಸೊ ದಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದ ಡಯಾಗ್ರಾಮ್ ರೆಪ್ರೆಸೆಂಟ್ ದ ಮೆಮೊರಿ. ಆ್ಯಸ್ ಐ ಟೋಲ್ಡ್, ನಾವೇನು ಬಾಕ್ಸ್ ಹಾಕಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನು ಮೆಮೊರಿ ಅಂತ ಕರಿತೀವಿ. ಬಿಕಾಸ್ array elements are always stored in the continuous memory locations. Contiguous is nothing but continuous anta. So all the array elements must be stored in a continuous memory locations. ಯಾವುದಾದ್ರೂ ಒಂದು ಮೆಮೊರಿ ಲೊಕೇಶನ್ ಎಂಟಿ ಆಯಿತು ಅಂದರೆ ಇಟ್ ಈಸ್ ನಾಟ್ ರೆಫರ್ಡ್ ಆಸ್ ಅನ್ ಅರೇ. ಅದನ್ನು ನಾವು ಅರೇ ಅಂತ ಕರೆಯೋದೇ ಇಲ್ಲ. ಅರೇ ಮೀನ್ಸ್ ಆಲ್ವೇಸ್ ದ ನಂಬರ್ ಆಫ್ ಎಲಿಮೆಂಟ್ ಶುಡ್ ಬಿ ಎಂಟರ್ಡ್ ಇನ್ ಎ ಕಂಟಿನ್ಯೂಯಸ್ ಮೆಮೊರಿ ಲೊಕೇಶನ್ಸ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ 10, 20, 30, 40, 50 ಆರ್ ದ ಎಲಿಮೆಂಟ್ಸ್. ಅವನ್ನ ಯಾವ ಥರ ಆರ್ಗನೈಸ್ ಮಾಡಿದ್ದೀವಿ? ನಾವು ಕಂಟಿನ್ಯೂಯಸ್ ಆಗಿ ಆರ್ಗನೈಸ್ ಮಾಡ್ತಾ ಹೋಗಿದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ಇಯರ್, ನಾವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಪೊಸಿಷನ್ಸನ್ನು ಅಬ್ಸರ್ವ್ ಮಾಡಿ. 0, 1, 2, 3, 4 ಆರ್ ದ ಪೊಸಿಷನ್ಸ್, ರೈಟ್? ಇನ್ ದಿಸ್ ಫಿಫ್ತ್ ಎಲಿಮೆಂಟ್ 10 ಅನ್ನೋದು ಫಸ್ಟ್ ಎಲಿಮೆಂಟ್ ಆಗುತ್ತೆ, 20 ಅನ್ನೋದು ಸೆಕೆಂಡ್ ಎಲಿಮೆಂಟ್, 30 ಅನ್ನೋದು ಥರ್ಡ್ ಎಲಿಮೆಂಟ್, 40 ಅನ್ನೋದು ಫೋರ್ತ್ ಎಲಿಮೆಂಟ್, 50 ಅನ್ನೋದು ಫಿಫ್ತ್ ಎಲಿಮೆಂಟ್. ನೋಡಿ, ಫಿಫ್ತ್ ಎಲಿಮೆಂಟಿನ ಪೊಸಿಷನ್ ಏನಿದೆ? ಒಂದು ಕಡಿಮೆ 4 ಇದೆ. ಫೋರ್ತ್ ಎಲಿಮೆಂಟಿನ ಪೊಸಿಷನ್ ಏನಿದೆ? 3 ಇದೆ. ಥರ್ಡ್ ಎಲಿಮೆಂಟಿನ ಪೊಸಿಷನ್ ಏನಿದೆ? 2 ಇದೆ. ಎಲಿಮೆಂಟ್ ಥರ್ಡ್ ಅಂತೀವಿ, ಪೊಸಿಷನ್ 2 ಅಂತೀವಿ. ಅರ್ಥ ಆಗ್ತಾ ಇದೆನಾ? ಎಲಿಮೆಂಟ್ ಫಿಫ್ತ್ ಅಂತೀವಿ, ಪೊಸಿಷನ್ 4 ಅಂತೀವಿ. ಅಂದರೆ ಫಿಫ್ತ್ ಎಲಿಮೆಂಟು 50, ಅದ್ರ ಪೊಸಿಷನ್ ಎಷ್ಟು? 4. ಫಸ್ಟ್ ಎಲಿಮೆಂಟು 10, ಅದ್ರ ಪೊಸಿಷನ್ ಎಷ್ಟು? 0. ಫಸ್ಟ್ ಎಲಿಮೆಂಟ್ 1 ಈಸ್ ದ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್, ಅದ್ರ ಪೊಸಿಷನ್ ಏನಾಗಿದೆ? 0 ಆಗಿದೆ. ದಿಸ್ ಮೆಥಡ್ ಈಸ್ ಕಾಲ್ಡ್ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್. ಈ ಮೆಥಡನ್ನು ನಾವೇನಂತ ಕರಿತೀವಿ? ಝೀರೋ ಬೇಸ್ಡ್ ಇಂಡೆಕ್ಸಿಂಗ್ ಅಂತ ಕರಿತೀವಿ. ಮೀನ್ಸ್ ಮೆಥಡ್ ಆಫ್ ನಂಬರಿಂಗ್ ಐತ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಫಿಫ್ತ್ ಎಲಿಮೆಂಟ್ ಅಂತ ತಗೊಂಡ್ರೆ ವಿತ್ i-1 ಇಂಡೆಕ್ಸ್ ಒಂದು ಪೊಸಿಷನನ್ನು ಕಡಿಮೆ ಮಾಡಬೇಕು. i-1 ಇಂಡೆಕ್ಸ್ ಅಂದರೆ ಫಿಫ್ತ್ ಎಲಿಮೆಂಟ್ ಫೋರ್ತ್ ಇಂಡೆಕ್ಸ್. ಅದೇ ಅಲ್ವಾ ಇಲ್ಲಿ ನಾನು ಹೇಳಿದ್ದು? ಫಿಫ್ತ್ ಎಲಿಮೆಂಟ್ ಅಂದರೆ 50,
Position 4, that is nothing but representing a ith element with I minus 1 position, I minus 1 index is called as zero based indexing ಅಂತ ಹೇಳ್ತೀವಿ. ಆ್ಯಂಡ್ ಯು ಕ್ಯಾನ್ ಸಿ ನಾನೀಗ ಥರ್ಡ್ ಪೊಸಿಷನ್ ಎಲಿಮೆಂಟ್ ಎ ಆಫ್ 3 ಅಂತ ಹೇಳಬೇಕು ಅಂದರೆ 0 ಇಂದ ಅದು ಥರ್ಡ್ ಸ್ಟೆಪ್ಪಲ್ಲಿರುತ್ತೆ. ಎ ಆಫ್ 0 ಟು ಎ ಆಫ್ 1 ಫಸ್ಟ್ ಸ್ಟೆಪ್, ಎ ಆಫ್ 1 ಟು ಎ ಆಫ್ 2 ಸೆಕೆಂಡ್ ಸ್ಟೆಪ್, ಎ ಆಫ್ 2 ಇಂದ ಎ ಆಫ್ 3 ಅದು ಥರ್ಡ್ ಸ್ಟೆಪ್. ಫೋರ್ತ್ ಎಲಿಮೆಂಟ್ ಅಂದರೆ ಥರ್ಡ್ ಸ್ಟೆಪ್ಪಲ್ಲಿರುತ್ತೆ. ಫಿಫ್ತ್ ಎಲಿಮೆಂಟ್ ಅಂದರೆ ಫೋರ್ತ್ ಸ್ಟೆಪ್ಪಲ್ಲಿರುತ್ತೆ. ಫ್ರಮ್ ಎ ಆಫ್ 0 ಸ್ಟೆಪ್ ಅಂದರೆ ನಾವು ಎಲ್ಲಿಂದ ಕೌಂಟ್ ಮಾಡಬೇಕು, ಎ ಆಫ್ 0 ಇಂದ ಕೌಂಟ್ ಮಾಡಬೇಕು. ಫಿಫ್ತ್ ಎಲಿಮೆಂಟ್ ಅಂದರೆ ಫೋರ್ತ್ ಸ್ಟೆಪ್, ಫೋರ್ತ್ ಎಲಿಮೆಂಟ್ ಅಂದರೆ ಥರ್ಡ್ ಸ್ಟೆಪ್, ಥರ್ಡ್ ಎಲಿಮೆಂಟ್ ಅಂದರೆ ಸೆಕೆಂಡ್ ಸ್ಟೆಪ್. ಒಂದೊಂದು ಕಡಿಮೆ ಆಗ್ತಾ ಬರುತ್ತೆ ಸ್ಟೆಪ್ಪು, ಬಿಕಾಸ್ ಇಟ್ ಬಿಗಿನ್ಸ್ ವಿತ್ 0. ಯಾವಾಗಲೂ ಅರೇ ಪೊಸಿಷನ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, 0 ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಅಂತ ಹೇಳ್ಬೋದು. ಆ್ಯಂಡ್ ದಟ್ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ವಾಟ್ ಈಸ್ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್? The method of numbering the ith element with I minus 1 index is called zero based indexing. As I told, fifth element and fourth index, ಫೋರ್ತ್ ಎಲಿಮೆಂಟ್ ಅಂದರೆ ಥರ್ಡ್ ಇಂಡೆಕ್ಸ್, ಐತ್ ಎಲಿಮೆಂಟ್ ಆಗಿರುತ್ತೆ, ಐ ಮೈನಸ್ 1 ಇಂಡೆಕ್ಸ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್. ಐ ಆಲ್ರೆಡಿ ಟೋಲ್ಡ್ ಯು, ಎ ಆಫ್ 3 ಅಂತ ಹೇಳಿದ್ರೆ ಎ ಆಫ್ 0 ಇಂದ ಥರ್ಡ್ ಸ್ಟೆಪ್ಪಲ್ಲಿರುತ್ತೆ. ಎ ಆಫ್ 4 ಅಂತ ಹೇಳಿದ್ರೆ ಎ ಆಫ್ 0 ಇಂದ ಫೋರ್ತ್ ಸ್ಟೆಪ್ಪಲ್ಲಿರುತ್ತೆ. ಯು ಕ್ಯಾನ್ ಸಿ ದೇರ್, ದಟ್ ಈಸ್ ದ ಎಲಿಮೆಂಟ್ ಈಸ್ ಆಲ್ವೇಸ್ ಆಸ್ ದ ನಂಬರ್ ಆಫ್ ಸ್ಟೆಪ್ಸ್ ಫ್ರಮ್ ದ ಇನಿಷಿಯಲ್ ಎಲಿಮೆಂಟ್. ಇನಿಷಿಯಲ್ ಎಲಿಮೆಂಟ್ ಅಂದರೆ ಯಾವುದು? ಎ ಆಫ್ 0. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಎ ಆಫ್ 3, ನೋಡಿ ಅಲ್ಲಿ ಕೊಟ್ಟಿದ್ದೀನಿ, ಎ ಆಫ್ 3ನ ನಾನು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇಟ್ ಈಸ್ 3 ಸ್ಟೆಪ್ಸ್ ಫ್ರಮ್ ದ ಎಲಿಮೆಂಟ್ ಎ ಆಫ್ 0. ಎ ಆಫ್ 0 ಇಂದ ಎಷ್ಟು ಸ್ಟೆಪ್ ಮುಂದಕ್ಕೆ ಹೋದರೆ ಬರುತ್ತೆ? 3 ಸ್ಟೆಪ್ಸ್ ಮುಂದೆ ಹೋದರೆ ಎ ಆಫ್ 3 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಆಫ್ 0 ಟು ಎ ಆಫ್ 1 ಫಸ್ಟ್ ಸ್ಟೆಪ್, ಎ ಆಫ್ 1 ಟು ಎ ಆಫ್ 2 ಸೆಕೆಂಡ್ ಸ್ಟೆಪ್, ಎ ಆಫ್ 2 ಟು ಎ ಆಫ್ 3 ದಟ್ ಈಸ್ ಥರ್ಡ್ ಸ್ಟೆಪ್. ಎ ಆಫ್ 0 ಇಂದ ಥರ್ಡ್ ಸ್ಟೆಪ್ಪಿಗೆ ಹೋದರೆ ವಿ ವಿಲ್ ಗೆಟ್ ಎ ಆಫ್ 3 ಎಲಿಮೆಂಟ್, ಆ್ಯಂಡ್ ದಟ್ ಈಸ್ ದ ಎ ಆಫ್ 3 ಎಲಿಮೆಂಟ್ ಅಂದರೆ ದಟ್ ಈಸ್ ಸೆಕೆಂಡ್ ಎಲಿಮೆಂಟ್ ಅಂತ ಹೇಳ್ತೀವಿ. ಥರ್ಡ್ ಪೊಸಿಷನಲ್ಲಿರೋದು ಸೆಕೆಂಡ್ ಎಲಿಮೆಂಟ್ ಅಂತ ಹೇಳ್ತೀವಿ. And when you consider the next one, in C++, the subscripts always starts with 0. As I told, subscript is nothing but positions. C++ ಅಲ್ಲಿ ಯಾವಾಗಲೂ ಪೊಸಿಷನ್ಸ್ ಯಾವ ನಂಬರಿಂದ ಸ್ಟಾರ್ಟ್ ಆಗಿರುತ್ತೆ? 0 ಇಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಎಲ್ಲಿಗಾಗತ್ತೆ? n-1ಗೆ ಎಂಡ್ ಆಗುತ್ತೆ. ಇನ್ C++, the subscripts always starts with 0 ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಬಿ ಇಸ್ ದ ನೇಮ್ ಆಫ್ ದ ಅರೇ, ಆಲ್ರೆಡಿ ನಾನು ಎ ಇಸ್ ದ ನೇಮ್ ಆಫ್ ದ ಅರೇ ತೊಗೊಂಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕರೆಕ್ಟಾ? ಇವಾಗ ಬಿ ಇಸ್ ದ ನೇಮ್ ಆಫ್ ದ ಅರೇ ಅಂತ ತೊಗೊಂಡು ಎಕ್ಸಾಂಪಲ್ ಬರಿತಾ ಇದ್ದೀವಿ. ಬಿ ಆಫ್ 0 ಅನ್ನೋದು ಫಸ್ಟ್ ಎಲಿಮೆಂಟ್, ಬಿ ಆಫ್ 1 ಅನ್ನೋದು ಸೆಕೆಂಡ್ ಎಲಿಮೆಂಟ್, ಬಿ ಆಫ್ 2 ಅನ್ನೋದು ಥರ್ಡ್ ಎಲಿಮೆಂಟ್. ಥರ್ಡ್ ಎಲಿಮೆಂಟ್ ಅಂದರೆ ಪೊಸಿಷನ್ 2 ಆಗಿರುತ್ತೆ, 1 ಪೊಸಿಷನ್ ಕಡಿಮೆ ಆಗಿರುತ್ತೆ. ಫೋರ್ತ್ ಎಲಿಮೆಂಟ್ ಅಂದರೆ ಎ ಆಫ್ 3 ಆಗಿರುತ್ತೆ, ಆರ್ ದ ಎಲಿಮೆಂಟ್ಸ್. ಆ್ಯಂಡ್ 0, 1, 2, 3 ಆರ್ ದ ಸಬ್ಸ್ಕ್ರಿಪ್ಟ್. ಸೊ ನಾವೇನಲ್ಲಿ ಪ್ರೀವಿಯಸ್ ಡಯಾಗ್ರಾಮ್ ತೋರಿಸಿದ್ದೀನಿ ನಾನು, ಕೆಳಗಡೆ 0, 1, 2, 3 ಅಂತ ಬರೆದಿದ್ದೀವಲ್ಲ, ದೋಸ್ ಆರ್ ದ ಸಬ್ಸ್ಕ್ರಿಪ್ಟ್ ಆರ್ ದ ಪೊಸಿಷನ್ಸ್ ಆರ್ ದ ಇಂಡೆಸಿಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆ್ಯಂಡ್ ದ ಅರೇ ಫಂಡಮೆಂಟಲ್ಸ್ ಅಂತ ಹೇಳ್ಬೋದು. And when you go on to the next topic, so that is called as types of arrays ಅಂತ ಹೇಳ್ತೀವಿ. So arrays are mainly classified into 3 types. The first one is one dimensional array, second one is 2-dimensional array, and third one is multi-dimensional array ಅಂತ ಹೇಳ್ತೀವಿ. And let us discuss only definitions here. ಈಗ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ ಈ ಟಾಪಿಕಲ್ಲಿ ಬರೀ ಡೆಫಿನೇಷನ್ಸ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಸಬ್ ಟಾಪಿಕ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ ಅಂತ ಹೇಳ್ಬೋದು. ಆ್ಯಂಡ್ ವೆನ್ ಯು ಕನ್ಸಿಡರ್ ಒನ್ ಡೈಮೆನ್ಷನಲ್ ಅರೇ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಒನ್ ಡೈಮೆನ್ಷನಲ್ ಮೀನ್ಸ್ ದೇರ್ ಶುಡ್ ಬಿ ಓನ್ಲಿ ಒನ್ ಸಬ್ಸ್ಕ್ರಿಪ್ಟ್, ಒಂದೇ ಸಬ್ಸ್ಕ್ರಿಪ್ಟ್ ಇರುತ್ತೆ. ದ ಎಲಿಮೆಂಟ್ಸ್ can be accessed by using only one subscript. ಎಲಿಮೆಂಟ್ಸನ್ನು ಆಕ್ಸೆಸ್ ಮಾಡೋಕ್ಕೆ ನಾವು ಒಂದೇ ಪೊಸಿಷನ್ ಯೂಸ್ ಮಾಡ್ತೀವಿ, ಒಂದೇ ಇಂಡೆಕ್ಸನ್ನು ಯೂಸ್ ಮಾಡ್ತೀವಿ. ನಿಮಗೆ ನೆಕ್ಸ್ಟು ಎಕ್ಸಾಂಪಲ್ಸ್ ಮತ್ತು ಸಿಂಟ್ಯಾಕ್ಸ್ ಬಂದಾಗ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಅನ್ ಅರೇ ಇನ್ ವಿಚ್ ಎಲಿಮೆಂಟ್ ಈಸ್ ಆಕ್ಸೆಸ್ಡ್ ಬೈ ಯೂಸಿಂಗ್ ಓನ್ಲಿ ಒನ್ ಸಬ್ಸ್ಕ್ರಿಪ್ಟ್. ವಾಟ್ ಈಸ್ ಸಬ್ಸ್ಕ್ರಿಪ್ಟ್? ಐ ಆಲ್ರೆಡಿ ಟೋಲ್ಡ್ ಯು. ಏನು ಸಬ್ಸ್ಕ್ರಿಪ್ಟ್ ಅಂದರೆ
ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಆ್ಯನ್ ಅರೇ ಒಳಗಿರೋ ಎಲಿಮೆಂಟಿನ ಪೊಸಿಷನ್ನನ್ನೇ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ದ ಓನ್ಲಿ ಒನ್ ಸಬ್ಸ್ಕ್ರಿಪ್ಟ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಆ್ಯನ್ ಅರೇ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಟೈಪ್ ಈಸ್ ಅಬೌಟ್ two-dimensional arrays. So what is two-dimensional array? Same definition here, but how many positions we required? As the name indicates, two-dimensional array ಆಗಿರೋದ್ರಿಂದ 2 positions ಇರಲೇಬೇಕು. It is an array in which the elements are accessed by using ಓನ್ಲಿ 2 ಸಬ್ಸ್ಕ್ರಿಪ್ಟ್. 2 ಸಬ್ಸ್ಕ್ರಿಪ್ಟ್ಗಳಿದ್ರೆ ಮಾತ್ರ ಅದನ್ನು 2 ಡೈಮೆನ್ಷನಲ್ ಅರೇ. ಇದನ್ನು ಮತ್ತೆ ನಾವು ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಆ್ಯಂಡ್ ವಾಟ್ ಈಸ್ ದ ಸಬ್ಸ್ಕ್ರಿಪ್ಟ್ ಹಿಯರ್? ಇಲ್ಲಿ ಮತ್ತೆ ಸಬ್ಸ್ಕ್ರಿಪ್ಟ್ ಅನ್ನೋ ವರ್ಡ್ ಬಂದಿದೆ. ಏನು ಸಬ್ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಅಗೇನ್ ದ ಸೇಮ್ ಥಿಂಗ್. ಸಬ್ಸ್ಕ್ರಿಪ್ಟ್ ರೆಪ್ರೆಸೆಂಟ್ಸ್ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಆ್ಯನ್ ಅರೇ. ಸಬ್ಸ್ಕ್ರಿಪ್ಟ್ ಅಂದರೆ ಏನರ್ಥ? ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಆ್ಯನ್ ಅರೇ ಅಂತ ಹೇಳ್ತೀವಿ. And next one is multi-dimensional array. Multi-dimensional, multi means many ಅಂತ ಹೇಳ್ತೀವಿ. What is multi-dimensional array? It is an array with n dimensions, means many dimensions ಅಂತ ಅರ್ಥ. 1 ಸಬ್ಸ್ಕ್ರಿಪ್ಟ್ ಇದ್ರೆ 1 dimensional, 2 ಸಬ್ಸ್ಕ್ರಿಪ್ಟ್ಸ್ ಇದ್ರೆ 2 dimensional. If it having more than 2, that is nothing but many dimensions ಅಂತ ಹೇಳ್ತೀವಿ. Many dimensions ಇದ್ರೆ ಅದನ್ನು ಮಲ್ಟಿ ಡೈಮೆನ್ಷನಲ್ ಅಂತ ಕರಿತೀವಿ. And multi-dimensional array is also referred as arrays of arrays. Multi-dimensional arrayಗೆ ಇನ್ನೊಂದು ಹೆಸರಿಂದ ನಾವೇನಂತ ಕರಿಬೋದು? ಅರೇಸ್ ಆಫ್ ಅರೇಸ್ ಅಂತ ಹೇಳ್ತೀವಿ. ಯಾಕೆ ನೋಡಿ, ಇಟ್ ಈಸ್ ವೆರಿ ಈಸಿ. 1 dimensional array is combined with 1 dimensional. ನೀವು 1 dimensional array ಇನ್ನೊಂದು 1 dimensional ಅರೇನ ತಗೊಂಡು ಕಾನ್ಸೆಪ್ಟನ್ನ ಮರ್ಜ್ ಮಾಡಿದ್ರೆ ಯು ವಿಲ್ ಗೆಟ್ ಎ 2 dimensional array, ದಟ್ ಈಸ್ ಅರೇಸ್ ಆಫ್ ಅರೇಸ್. ಅದೇ ಥರ ವೆನ್ ಯು ಟೇಕ್ 2 dimensional array ಆ್ಯಂಡ್ 1 dimensional array, ಒಂದು 2 dimensional array, ಒಂದು 1 dimensional array ತಗೊಂಡು ಇಫ್ ಯು ಮರ್ಜ್ ದ್ಯಾಟ್ ಯು ವಿಲ್ ಗೆಟ್ ಎ 3 dimensional array. ನಿಮಗೆ 3 dimensional array ಬರುತ್ತೆ. ಆ್ಯಂಡ್ ಸೇಮ್ ಥಿಂಗ್ when you combine 1 2-dimensional array and 1 2-dimensional array, that means when you combine the 2 2-dimensional arrays, it will become 4-dimensional array. ಇದೇ ಥರ ನಾವು ಕಾನ್ಸೆಪ್ಟನ್ನ ಅನಲೈಸ್ ಮಾಡ್ತಾ ಹೋದರೆ ವಿ ವಿಲ್ ಕಂಬೈನ್ ಅರೇಸ್ ಆಫ್ ಅರೇಸ್. ಒಂದು ಅರೇನ ಇನ್ನೊಂದು ಅರೇ ಜೊತೆಗೆ ಕಂಬೈನ್ ಮಾಡ್ತಾ ಹೋದಾಗ ವಿ ವಿಲ್ ಗೆಟ್ ದ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತೀವಿ. ಅದನ್ನೆಲ್ಲಿ ಬರ್ದಿರೋದು. ಸೊ ಮಲ್ಟಿ ಡೈಮೆನ್ಷನಲ್ ಅರೇ ಮೀನ್ಸ್ ಅರೇಸ್ ಆಫ್ ಅರೇಸ್ is called multi-dimensional array. It is array with n dimensions ಅಂತಲೂ ಕರಿತೀವಿ. and 1 dimensional array of 1 dimensional array, it becomes a 2 dimensional array. then 1 dimensional array of 2 dimensional array ಅಂದರೆ it becomes a 3 dimensional array and so on. ಇದೇ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. And next we are going to discuss the details about 1 dimensional array. So as we know the definition already now discuss ಮಾಡಿರುವಂಥದ್ದೇ. What is 1 dimensional array? It is an array in which each element is accessed by using only 1 subscript. ಸೊ ಪ್ರತಿ ಎಲಿಮೆಂಟನ್ನು ಕೂಡ ಆಕ್ಸೆಸ್ ಮಾಡೋಕ್ಕೆ ಎಷ್ಟು ಸಬ್ಸ್ಕ್ರಿಪ್ಟನ್ನು ಯೂಸ್ ಮಾಡ್ತೀವಿ? ಓನ್ಲಿ 1 ಸಬ್ಸ್ಕ್ರಿಪ್ಟ್, ದಟ್ ಈಸ್ ಓನ್ಲಿ 1 ಪೊಸಿಷನನ್ನು ಯೂಸ್ ಮಾಡ್ತೀವಿ. ಎಲಿಮೆಂಟ್ ಆಕ್ಸೆಸ್ ಮಾಡೋದು ಯಾವ ಥರ ಅಂತ ಗೊತ್ತಲ್ಲ? ಎ ಆಫ್ 0, ಎ ಆಫ್ 1, ಎ ಆಫ್ 2, ಎ ಆಫ್ 3 ಅಂತ ಬರಿತೀವಲ್ಲ, ದಟ್ ಈಸ್ ಅ ವೇ ಆಫ್ accessing the element ಅಂತ ಹೇಳ್ತೀವಿ. So when you consider the definition, it is an array in which each element is accessed by using only 1 subscript. And as we know, what is subscript? Subscript ಅಂದ್ರೆ ಏನು? Again same thing, only 1 subscript represent position of element in an array. Subscript ಅಂದರೆ ಅದ್ರ ಮೀನಿಂಗ್ ಏನು? Position of element in an array ಹೇಳುತ್ತೆ. Like other variables, array should also be defined before it is used to store the elements. As I told, array ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಸ್ಟೋರ್ ದ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಇಂಟೀಜರ್ಸ್ ಇದ್ದರೆ, ಫ್ಲೋಟ್ ಇದ್ದರೆ, ಕ್ಯಾರೆಕ್ಟರ್ಸ್ ಇದ್ದರೆ, 1 ಕೈಂಡ್ ಆಫ್ ಎಲಿಮೆಂಟ್ಸ್, ಒಂದೇ ಥರದ ಎಲಿಮೆಂಟ್ಸ್ ಇದ್ದಾಗ ಅದನ್ನು ಸ್ಟೋರ್ ಮಾಡೋಕ್ಕೆ ಅರೇಸ್ ಬೇಕಾಗತ್ತೆ. ಬಟ್ ಇಫ್ ಯು ವಾಂಟ್ ಟು ಯೂಸ್ ದ ಅರೇಸ್, ನೀನು ಅರೇಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಡಿಫೈನ್ ದಟ್ ಅರೇ ಇನ್ ದ ಪ್ರೋಗ್ರಾಮ್. ನಾವು ಹೆಂಗೆ ಬೇರೆ ನಾರ್ಮಲ್ ವೇರಿಯಬಲ್ಸ್ನ ಡಿಕ್ಲರೇಷನ್ ಮಾಡ್ಕೊತೀವೋ, ಸಿಮಿಲರ್ ಟು ದ್ಯಾಟ್, ಲೈಕ್ ಅದರ್ ವೇರಿಯಬಲ್ಸ್, ಅರೇ ಶುಡ್ ಆಲ್ಸೋ ಬಿ ಡಿಕ್ಲೇರ್ಡ್ ಅಥವಾ ಡಿಫೈನ್ಡ್ ಬಿಫೋರ್ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಎಲಿಮೆಂಟ್ಸನ್ನು ಸ್ಟೋರ್ ಮಾಡೋದಕ್ಕೂ ಮುಂಚೆ
ಅರೇಸನ್ನು ಕೂಡ ನಾವೇನು ಮಾಡ್ಕೋಬೇಕಾಗತ್ತೆ, ಡಿಫೈನ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಡಿಫೈನ್ ಮಾಡೋದು ಅನ್ನೋದನ್ನೇ ಈ ಕಾನ್ಸೆಪ್ಟಲ್ಲಿ ಕಲಿತಾ ಹೋಗ್ತೀವಿ. ಆ್ಯಂಡ್ ಆ್ಯನ್ ಅರೇ ಕೆನ್ ಬಿ ಡಿಫೈನ್ಡ್. ಯಾವ ಥರ ಡಿಫೈನ್ ಮಾಡ್ತೀವಿ, ಅದಕ್ಕೊಂದು ಸಿಂಟ್ಯಾಕ್ಸ್ ಇದೆ. ಆ ಸಿಂಟ್ಯಾಕ್ಸ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕೊಟ್ಟಿರೋದು. Arrays can be defined by specifying data type of the element. ಫಸ್ಟು ನೀನು ಯಾವ ಥರ ಎಲಿಮೆಂಟ್ನ ಸ್ಟೋರ್ ಮಾಡ್ತಾ ಇದೀಯಾ, ವಾಟ್ ಕೈಂಡ್ ಆಫ್ ಎಲಿಮೆಂಟ್ಸ್ ಯು ಆರ್ ಸ್ಟೋರಿಂಗ್ ಅನ್ನೋದಕ್ಕೆ ಡಾಟಾ ಟೈಪ್ ಬರೀಬೇಕು. ಇಂಟಾ, ಫ್ಲೋಟಾ, ಕ್ಯಾರಾ ಅಂತೇಳಿ ಡಾಟಾ ಟೈಪ್ನ ಫಸ್ಟ್ ಬರೀಬೇಕು. ಅರೇ ಕೆನ್ ಬಿ ಡಿಫೈನ್ಡ್ ಬೈ ಸ್ಪೆಸಿಫೈಯಿಂಗ್ ದ ಡಾಟಾ ಟೈಪ್ ಆಫ್ ದ ಎಲಿಮೆಂಟ್ಸ್, ರೈಟ್. ಫಾಲೋಡ್ ಬೈ ನೇಮ್ ಆಫ್ ದ ಅರೇ. ಡಾಟಾ ಟೈಪ್ ಆದಮೇಲೆ ಒಂದು ಸ್ಪೇಸ್ ಕೊಟ್ಬಿಟ್ಟು ಫಾಲೋಡ್ ಬೈ ನೇಮ್ ಆಫ್ ದ ಅರೇ, ಅದಾದಮೇಲೆ ಏನು ಬರ್ಕೋಬೇಕಾಗತ್ತೆ, ನೇಮ್ ಆಫ್ ದ ಅರೇನ ಬರೀಬೇಕಾಗತ್ತೆ. ಆ್ಯಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಕೆನ್ ಬಿ ಸ್ಟೋರ್ಡ್ ಇನ್ ದ ಅರೇ. ಫಸ್ಟು ಡಾಟಾ ಟೈಪ್ ಆಫ್ ದ ಅರೇ, ಅದಾದಮೇಲೆ ನೇಮ್ ಆಫ್ ದ ಅರೇ, ಅದಾದಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಕೆನ್ ಬಿ ಸ್ಟೋರ್ಡ್ ಇನ್ ದ ಅರೇ. ಎಷ್ಟು ಎಲಿಮೆಂಟ್ಸ್ ಅರೇ ಒಳಗೆ ಹಾಕ್ತಾ ಇದ್ದೀರಾ, 5 ಎಲಿಮೆಂಟ್ಸಾ, 10 ಎಲಿಮೆಂಟ್ಸಾ, 15 ಎಲಿಮೆಂಟ್ಸಾ, ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಸ್ಟೋರ್ಡ್ ಇನ್ ದ ಅರೇ ಎಷ್ಟು ಅನ್ನೋದನ್ನು ಡಿಫೈನ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಕೆನ್ ಬಿ ಸ್ಟೋರ್ಡ್ ಇನ್ ದ ಅರೇ ಈಸ್ ಕಾಲ್ಡ್ ಆಸ್ ಸೈಜ್ ಆಫ್ ದ ಅರೇ. ನಾನು ಆಲ್ರೆಡಿ ಹೇಳಿದೆ, ಅರೇಗೆ ನೀವು ಕೆಪಾಸಿಟಿ ಸ್ಪೆಸಿಫೈ ಮಾಡಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅಂತ ಕೊಡಬೇಕಾಗತ್ತೆ. ನಾನು 5 ಎಲಿಮೆಂಟ್ಸ್ ಸ್ಟೋರ್ ಮಾಡ್ತೀನಾ, 5 ಅಂತ ಸೈಜ್ ಕೊಡಬೇಕಾಗತ್ತೆ. ನೀವು 10 ಎಲಿಮೆಂಟ್ಸ್ ಸ್ಟೋರ್ ಮಾಡ್ತೀರಾ ಅಂದರೆ 10 ಅಂತ ಸೈಜ್ ಕೊಡಬೇಕಾಗತ್ತೆ. ಆ ನಂಬರ್ ಆಫ್ ಎಲಿಮೆಂಟ್ಸ್ ಸ್ಟೋರ್ಡ್ ಇನ್ ಅನ್ ಅರೇನೆ ನಾವು ಏನಂತ ಕರಿತೀವಿ, ಸೈಜ್ ಆಫ್ ದ ಅರೇ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಅ ಸೈಜ್ ಆಫ್ ದ ಅರೇ. ಆ್ಯಂಡ್ ದಿಸ್ ಸೈಜ್ ಆಫ್ ಅನ್ ಅರೇ ಮಸ್ಟ್ ಬಿ, ಆ ಸೈಜ್ ಆಫ್ ದ ಅರೇ ಯಾವ್ಯಾವ ಥರದಾಗಿರ್ಬೋದು, ಇಟ್ ಮಸ್ಟ್ ಬಿ ಆನ್ ಕಾನ್ಸ್ಟ್ಯಾಂಟ್. ಸೈಜ್ ಆಫ್ ಎನ್ ಅರೇ ಅಂದರೆ ಕಂಪಲ್ಸರಿ ಕಾನ್ಸ್ಟ್ಯಾಂಟ್ ಆಗಿರಬೇಕು. ಸಮ್ಟೈಮ್ಸ್ ಇಟ್ ಮೇ ಆಲ್ಸೋ ಬಿ ಆನ್ ಎಕ್ಸ್ಪ್ರೆಷನ್. ಕೆಲವೊಂದು ಸಲ ಅದು ಎಕ್ಸ್ಪ್ರೆಷನ್ಸ್ ಕೂಡ ಆಗಿರ್ಬೋದು. ಮತ್ತು ಆ ಎಕ್ಸ್ಪ್ರೆಷನನ್ನು ನೀವು ಸಾಲ್ವ್ ಮಾಡಿದ್ರೆ ಯು ಮಸ್ಟ್ ಗೆಟ್ ಎ ಕಾನ್ಸ್ಟ್ಯಾಂಟ್. ಆ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಸಾಲ್ವ್ ಮಾಡಿದಾಗ ನಿಮಗೆ ವಾಪಸ್ ಕಾನ್ಸ್ಟ್ಯಾಂಟೇ ಬರಬೇಕಾಗತ್ತೆ. ಆ್ಯಂಡ್ ಇಟ್ ಮೇ ಆಲ್ಸೋ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್. ಸೊ ಅರೇ ಸೈಜು ಪಾಸಿಟಿವ್ ಇಂಟೀಜರ್ಸ್ ಕೂಡ ಆಗಿರ್ಬೋದು. ಕ್ಲಿಯರ್. ದ ಅರೇ ಸೈಜ್ ಆಫ್ ಅನ್ ಅರೇ ಕುಡ್ ಬಿ ಆನ್ ಕಾನ್ಸ್ಟೆಂಟ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ದಟ್ ಕುಡ್ ಎವ್ಯಾಲ್ಯೂಯೇಟ್ ಇಂಟು ಆನ್ ಕಾನ್ಸ್ಟೆಂಟ್ಸ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಇಟ್ ಕುಡ್ ಬಿ ಆನ್ ಪಾಸಿಟಿವ್ ಇಂಟೀಜರ್ಸ್ ಕೂಡ ಆಗಿರ್ಬೋದು. ಆ್ಯಂಡ್ ಸೈಜ್ ಆಫ್ ದ ಅರೇ ಅಂತ ಹೇಳಿದ್ವಿ, ಕರೆಕ್ಟಾ? ಆ ಸೈಜ್ ಆಫ್ ಅರೇನ ಎಲ್ಲಿ ಬರೀಬೇಕು? ದ ಸೈಜ್ ಶುಡ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ಎ ಸ್ಕ್ವಯರ್ ಬ್ರಾಕೆಟ್. ಸೈಜ್ ಆಫ್ ಎನ್ ಅರೇನ ಯಾವುದ್ರೊಳಗಡೆ ಎನ್ಕ್ಲೋಸ್ ಮಾಡಬೇಕು? ಸೈಜ್ ಆಫ್ ಎನ್ ಅರೇ ಶುಡ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ದ ಸ್ಕ್ವಯರ್ ಬ್ರಾಕೆಟ್. ಸ್ಕ್ವಯರ್ ಬ್ರಾಕೆಟ್ ಒಳಗಡೆ ಬರೀಬೇಕಾಗತ್ತೆ. ಆ್ಯಂಡ್ ವೆನ್ ಯು ಸಿ ದಟ್, ಈಗೇನೇನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ನಾವು ಡಿಕ್ಲರೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಯಾವ ಥರ ಬರೀತೀವಿ ಅನ್ನೋದನ್ನು ಈಗ ನಿಮಗೆ ಎಕ್ಸಾಂಪಲ್ ಮತ್ತು ಸಿಂಟ್ಯಾಕ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ವೆನ್ ಯು ಅಬ್ಸರ್ವ್ ದ ಸಿಂಟ್ಯಾಕ್ಸ್ ಹಿಯರ್, ನಾನು ಆಲ್ರೆಡಿ ಹೇಳಿದೆ, ದ ಅರೇ ಕೆನ್ ಬಿ ಡಿಫೈನ್ಡ್ ಬೈ ಸ್ಪೆಸಿಫೈಯಿಂಗ್ ದ ಡಾಟಾ ಟೈಪ್. ಫಸ್ಟು ಡಾಟಾ ಟೈಪ್ ಬರೀಬೇಕು. ಸಿಂಟ್ಯಾಕ್ಸ್ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನೋಡಿ. ಫಸ್ಟು ಡಾಟಾ ಟೈಪ್ ಬರೆದಿದ್ದೀವಿ. ದೆನ್ ವಿ ಹ್ಯಾವ್ ಟು ರೈಟ್ ದ ಅರೇ ನೇಮ್. ಡಾಟಾ ಟೈಪ್ ಆದಮೇಲೆ ಅರೇ ನೇಮ್ ಬರೀಬೇಕಾಗತ್ತೆ. ಅದಾದ ಮೇಲೆ ಸ್ಕ್ವಯರ್ ಬ್ರಾಕೆಟ್ ಒಳಗಡೆ ಸೈಜನ್ನು ಸ್ಪೆಸಿಫೈ ಮಾಡಬೇಕು. ನಾವು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡುವಾಗ ಹೇಳಿದ್ದೀನಿ. ಸೊ ಸೈಜ್ ಆಫ್ ಅನ್ ಅರೇ ಶುಡ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ದ ಸ್ಕ್ವಯರ್ ಬ್ರಾಕೆಟ್ ಅಂತ, ರೈಟ್? ಆ ಸ್ಕ್ವಯರ್ ಬ್ರಾಕೆಟ್ ಒಳಗಡೆ ಸೈಜ್ ಇರಬೇಕು. ಆ್ಯಂಡ್ ವೆನ್ ಯು ಸಿ ದ ಎಕ್ಸಾಂಪಲ್ ಇಯರ್, ಇಂಟ್ ಆಸ್ ಅ ಡಾಟಾ ಟೈಪ್. ನೀವು ಇಂಟ್ ಯೂಸ್ ಮಾಡ್ಬೋದು, ಫ್ಲೋಟ್ ಯೂಸ್ ಮಾಡ್ಬೋದು, ಕ್ಯಾರ್ ಯೂಸ್ ಮಾಡ್ಬೋದು, ಡಬಲ್ ಯೂಸ್ ಮಾಡ್ಬೋದು. ಐ ಯೂಸ್ಡ್ ಇಂಟ್ ಇಯರ್. ಇಂಟ್ ಅನ್ನೋದು ಏನಾಗುತ್ತೆ ಇಲ್ಲಿ? ಡಾಟಾ ಟೈಪ್ ಆಗುತ್ತೆ. ರಿಜಿಸ್ಟರ್ ನಂಬರ್ ಇಸ್ ಅನ್ ಅರೇ ನೇಮ್. ರಿಜಿಸ್ಟರ್ ನಂಬರ್ ಅನ್ನೋದೇನಿಲ್ಲಿ ಅರೇ ನೇಮ್ ಆಗುತ್ತೆ. ಇನ್ಸೈಡ್ ದ ಸ್ಕ್ವಯರ್ ಬ್ರಾಕೆಟ್ ವಿ ರಿಟರ್ನ್ 10. ಸ್ಕ್ವಯರ್ ಬ್ರಾಕೆಟ್ ಒಳಗಡೆ 10 ಅಂತ ಬರ್ತಿದ್ದೀವಿ. 10 ಈಸ್ ದ ಸೈಜ್ ಆಫ್ ದ ಅರೇ. 10 ಅನ್ನೋದೇನಪ್ಪ ಇಲ್ಲಿ? ಸೈಜ್ ಆಫ್ ಎನ್ ಅರೇ ಅಂತ ಹೇಳ್ತೀವಿ. ಕ್ಲಿಯರ್? ಆ್ಯಂಡ್ ಇಲ್ಲಿ ನಾವು ಎಕ್ಸ್ಪ್ಲನೇಷನ್ ಬರೆಯುವಾಗ ದಿಸ್ ಎಕ್ಸಾಂಪಲ್ ಡಿಫೈನ್ಸ್ ಅರೇ ರಿಜಿಸ್ಟರ್ ನಂಬರ್ ಆಗಬೇಕಲ್ಲಿ. ಮಾರ್ಕ್ಸ್ ಅಂತ ಬಂದುಬಿಟ್ಟಿದೆ. ಆ ಮಾರ್ಕ್ಸ್ ಅನ್ನೋದನ್ನು ತಗೊಂಡು ರಿಜಿಸ್ಟರ್ ನಂಬರ್ ಅಂತ ಬರ್ಕೊಳ್ಳಿ. ದಿಸ್ ಎಕ್ಸಾಂಪಲ್ ಡಿಫೈನ್ಸ್ ಅನ್ ಅರೇ ರಿಜಿಸ್ಟರ್ ನಂಬರ್ ದಟ್ ಕ್ಯಾನ್ ಸ್ಟೋರ್ 50 ಎಲಿಮೆಂಟ್ಸ್ ಅಂತ. ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಲ್ಲಿ. 50 ತೆಗೆದ್ಬಿಟ್ಟು 10 ಅಂತ ಹಾಕ್ಕೊಳ್ಳಿ. ದ ಎಕ್ಸಾಂಪಲ್ ಡಿಫೈನ್ಸ್ ಅನ್ ಅರೇ ರಿಜಿಸ್ಟರ್ ನಂಬರ್. ಅರೇ ನೇಮ್ ಏನಿದ್ರೊಳಗಡೆ? ರಿಜಿಸ್ಟರ್ ನಂಬರ್. ದಟ್ ಕ್ಯಾನ್ ಸ್ಟೋರ್ ಹೌ ಮೆನಿ ಎಲಿಮೆಂಟ್ಸ್? ಸೈಜ್ ಎಷ್ಟಿರುತ್ತೋ ಅಷ್ಟು ಎಲಿಮೆಂಟ್ಸು. ರಿಜಿಸ್ಟರ್ ನಂಬರ್ ಆದಮೇಲೆ ಸ್ಕ್ವಯರ್ ಬ್ರ್ಯಾಕೆಟಲ್ಲಿ ಎಷ್ಟು ಸೈಜ್ ಕೊಟ್ಟಿದ್ದೀವಿ?
10 ಅಂತ ಕೊಟ್ಟಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ 10 ಎಲಿಮೆಂಟ್ಸ್ ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಶುಡ್ ಬಿ ಆಫ್ ಇಂಟೀಜರ್ ಟೈಪ್. ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಕೂಡ ಯಾವ ಡಾಟಾ ಟೈಪ್ ಆಗಿದ್ದಾವೆ? ಇಂಟೀಜರ್ ಡಾಟಾ ಟೈಪ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಥರ ನೀವು ಫ್ಲೋಟಿಗೆ ಬರೀಬೋದು, ಡಬಲ್ಲಿಗೆ ಬರೀಬೋದು. ಸೊ ದಟ್ ಈಸ್ ಅಬೌಟ್ ಡಿಕ್ಲರೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇಸ್. And when we move on to the next topic, that is called as initialization of one dimensional arrays. So initialization ಅಂದರೆ ಏನರ್ಥ? ಪ್ರೊವೈಡಿಂಗ್ ಎಲಿಮೆಂಟ್ಸ್ ಟು ದ ಅರೇ. ಅರೇಗೆ ಎಲಿಮೆಂಟ್ಸನ್ನ ಪ್ರೊವೈಡ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಯು ಕ್ಯಾನ್ ಗಿವ್ ವ್ಯಾಲ್ಯೂಸ್ ಟು ಈಚ್ ಅರೇ ಎಲಿಮೆಂಟ್. ಪ್ರತಿಯೊಂದು ಅರೇ ಎಲಿಮೆಂಟಿಗೂ ಕೂಡ ನಾವು ವ್ಯಾಲ್ಯೂ ಕೊಡ್ತೀವಿ ವೆನ್ ದೇ ಆರ್ ಫಸ್ಟ್ ಡಿಕ್ಲೇರ್ಡ್. ಅವನು ಡಿಕ್ಲೇರ್ ಮಾಡಿದಾಗೆ ಅದಕ್ಕೆ ವ್ಯಾಲ್ಯೂಸನ್ನು ಅಸೈನ್ ಮಾಡ್ಬೋದು. ವೆನ್ ಯು ಸಿ ದ ಎಕ್ಸಾಂಪಲ್ 1, ನೋಡಿ ಅಲ್ಲಿ ಎಕ್ಸಾಂಪಲ್ 1 ರೆಫರ್ ಮಾಡಿ. ಇಂಟ್ ಎ ಆಫ್ 5 ಈಸ್ ಈಕ್ವಲ್ ಟು ಇಂಟ್ ಈಸ್ ದ ಡಾಟಾ ಟೈಪ್. ನೋಡಿ ಸಿಂಟ್ಯಾಕ್ಸ್ ಮ್ಯಾಚ್ ಆಗಬೇಕಲ್ಲಿ. ಇಂಟ್ ಅನ್ನೋದು ಡಾಟಾ ಟೈಪ್, ಎ ಅನ್ನೋದು ಅರೇ ನೇಮ್, ಸ್ಕ್ವಯರ್ ಬ್ರ್ಯಾಕೆಟ್ ಒಳಗಡೆ 5 ಅಂತ ಬರ್ದಿದ್ದೀವಲ್ಲಪ್ಪ, ದಟ್ ಈಸ್ ಸೈಜ್ ಆಫ್ ದ ಅರೇ. ಏನೇನಿದೆ? ವಾಟ್ ಈಸ್ ದ ಸೈಜ್ ದೇರ್? 5 ಈಸ್ ದ ಸೈಜ್ ಆಫ್ ಎನ್ ಅರೇ. ಯು ಕ್ಯಾನ್ ಗಿವ್ ದ 5 ಎಲಿಮೆಂಟ್ಸ್ ಟು ಅನ್ ಅರೇ. ಅರೇಗೆ ನೀವು ಎಷ್ಟು ಎಲಿಮೆಂಟ್ಸ್ ಕೊಡ್ಬೋದು? 5 ಎಲಿಮೆಂಟ್ಸ್. ನೋಡಿ ಅಲ್ಲಿ ಎಂಟ್ರಿ ಮಾಡಿದ್ದೀವಿ 9, -5, 6, 2, 8. ದೀಸ್ ಆರ್ ದ 5 ಎಲಿಮೆಂಟ್ಸ್ ಆಫ್ ದ ಅರೇ. ಈ 9 ಅನ್ನೋದು ಹೋಗಿ ಎ ಆಫ್ 0 ಅಲ್ಲಿ ಸೇವ್ ಆಗುತ್ತೆ. ಕೆಳಗಡೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. 9 ಹೋಗ್ಬಿಟ್ಟು ಎ ಆಫ್ 0 ಅಲ್ಲಿ ಸ್ಟೋರ್ ಆಗುತ್ತೆ. -5 ಹೋಗ್ಬಿಟ್ಟು ಎ ಆಫ್ 1 ಅಲ್ಲಿ ಸ್ಟೋರ್ ಆಗುತ್ತೆ. 6 ಹೋಗಿ ಎ ಆಫ್ 2 ಅಲ್ಲಿ ಸೇವ್ ಆಗುತ್ತೆ. 2 ಹೋಗಿ ಎ ಆಫ್ 3 ಅಲ್ಲಿ ಸೇವ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಆ್ಯಂಡ್ 8 ಹೋಗ್ಬಿಟ್ಟು ಎ ಆಫ್ 4 ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ ದಿಸ್ ಎಕ್ಸಾಂಪಲ್ ವ್ಯಾಲ್ಯೂ 9 ಈಸ್ ಸ್ಟೋರ್ಡ್ ಇನ್ ಎ ಆಫ್ 0, ವ್ಯಾಲ್ಯೂ -5 is stored in a of 1, value 6 is stored in a of 2, and value 2 is stored in a of 3, and value 8 is stored in a of 4 ಅಂತ ಹೇಳ್ತೀವಿ. ಅಂದರೆ ಎಷ್ಟು ಸೈಜ್ ಇರುತ್ತೋ ಅಷ್ಟು ಎಲಿಮೆಂಟ್ಸನ್ನ ಇನಿಷಿಯಲೈಸ್ ಮಾಡಿದ್ದೀವಿ. ಆರ್ಡರ್ ವೈಸು ಅಂದರೆ ಪೊಸಿಷನ್ ಪ್ರಕಾರ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ? ಸ್ಟೋರ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಇನಿಷಿಯಲೈಸೇಷನ್ ಆಫ್ ಒನ್ ಡೈಮೆನ್ಷನಲ್. ಆ್ಯಂಡ್ ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ವೆನ್ ಯು ಸಿ ದ ಎಕ್ಸಾಂಪಲ್ 2 ಇಯರ್. ಈಗ ಇನಿಷಿಯಲೈಸ್ ಮಾಡುವಾಗ ಎಕ್ಸಾಂಪಲ್ 2ನ ಅಬ್ಸರ್ವ್ ಮಾಡಿ. ಫ್ಲೋಟ್ ಈಸ್ ದ ಡಾಟಾ ಟೈಪ್. ಕರೆಕ್ಟಾ? ಡಾಟಾ ಟೈಪ್ ಏನು ಕೊಟ್ಟಿದ್ದೀನಿ ನಾನು? ಫ್ಲೋಟ್ ಅಂತ ಕೊಟ್ಟಿದ್ದೀನಿ. ಡಬ್ಲ್ಯೂ ಇಸ್ ದ ಅರೇ ನೇಮ್. ಡಬ್ಲ್ಯೂ ಅನ್ನೋದೇನಿಲ್ಲಿ? ಅರೇ ನೇಮ್. ಸ್ಕ್ವಯರ್ ಬ್ರಾಕೆಟ್ ಒಳಗಡೆ ಸೈಜ್ ಕೊಟ್ಟಿದ್ದೀವಿ. ಯು ಕ್ಯಾನ್ ಅಬ್ಸರ್ವ್ ಇಯರ್ 1.5, 2.8 and 2.5 are the elements of the array. How many elements are initialized here? 3 elements ಮಾತ್ರ initialize ಮಾಡಿದ್ದೀನಿ. What is the size of an array? 5 is the size of an array, but I initialized only 3 elements, that is 1.5, 2.8 and 2.5. In this situation, ರಿಮೈನಿಂಗ್ ಪೊಸಿಷನ್ ಏನು ನಮಗೆ 3rd ಮತ್ತು 4th ಪೊಸಿಷನ್ ಉಳ್ಕೊಳ್ಳುತ್ತೆ, ದೋಸ್ ಆರ್ ಫಿಲ್ಡ್ ವಿತ್ 0 ಬೈ ಡಿಫಾಲ್ಟ್. ನಾವು ಯಾವುದು ಎಲಿಮೆಂಟನ್ನ ಕೊಡಲಿಲ್ಲ ಅಂದರೆ ಕಂಪೈಲರೇ ಅದನ್ನು ಏನಕ್ಕೆ ಫಿಲ್ ಮಾಡುತ್ತೆ? 0ಗೆ ಫಿಲ್ ಮಾಡುತ್ತೆ. ಮೀನ್ಸ್ if there is a less number of elements specified than the size of an array. ಸೈಜ್ ಆಫ್ ಎನ್ ಅರೇಗಿಂತ ನೀವು ಕಡಿಮೆ ಎಲಿಮೆಂಟ್ಸನ್ನ ಇನಿಷಿಯಲೈಸ್ ಮಾಡಿದ್ರೆ, ನಾವಿಲ್ಲಿ ಅದನ್ನೇ ಮಾಡಿರೋದು. ಸೈಜ್ ಆಫ್ ಎನ್ ಅರೇ 5 ಇದೆ, ಐ ಇನಿಷಿಯಲೈಸ್ಡ್ ಓನ್ಲಿ 3 ಎಲಿಮೆಂಟ್ಸ್. ಸೈಜ್ ಆಫ್ ಎನ್ ಅರೇಗಿಂತ ಕಡಿಮೆ ಎಲಿಮೆಂಟ್ಸನ್ನ ಇನಿಷಿಯಲೈಸ್ ಮಾಡಿದ್ರೆ ದ ರಿಮೈನಿಂಗ್ ಪೊಸಿಷನ್ಸ್ ಆ್ಯಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಫಿಲ್ಡ್ ವಿತ್ 0 ಬೈ ದ ಕಂಪೈಲರ್. ಉಳಿದಿರೋ ಎಲ್ಲ ಪೊಸಿಷನ್ಸನ್ನು ಯಾವುದರಿಂದ ಫಿಲ್ ಮಾಡುತ್ತೆ? 0 ಇಂದ ಫಿಲ್ ಮಾಡುತ್ತೆ. ಇನ್ ದ ಎಬೋ ಎಕ್ಸಾಂಪಲ್ ಯು ಕ್ಯಾನ್ ಸಿ ದೇರ್ value 1.5 is stored in W of 0, value 2.8 is stored in W of 1, value 2.5 is stored in W of 2, and element W of 3 and W of 4 are initialized with 0. You can see 3rd position and 4th position is initialized with 0. Thus initialization by default value is 0. So that's the what is the default value of initialization? ನಾವು ಯಾವುದು ವ್ಯಾಲ್ಯೂವನ್ನು ಕೊಡಲಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಯಾಕೆ ಇನಿಷಿಯಲೈಸೇಷನ್ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ, ಇಫ್ ಯು ನಾಟ್ ಇನಿಷಿಯಲೈಸ್ ದ ಅರೇ, ಸೊ ನಾವು ಅರೇನ ಏನಾದರೂ ಇನಿಷಿಯಲೈಸ್ ಮಾಡಲಿಲ್ಲ ಅಂದರೆ, ಸೊ ದ ಕಂಪೈಲರ್ ಫಿಲ್ ಇಟ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಆರ್ ದ ರಾಂಗ್ ವ್ಯಾಲ್ಯೂಸ್, ದೋಸ್ ಆರ್ ಕಾಲ್ಡ್ ಗಾರ್ಬೇಜ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅಂದರೆ ಅರೇಗೆ
ದ ವ್ಯಾಲ್ಯೂ ವಿ ವಾಂಟೆಡ್, ನಮಗೆ ಯಾವ ವ್ಯಾಲ್ಯೂ ಬೇಕಾಗಿರುತ್ತೋ ಅದನ್ನು ಇನಿಷಿಯಲೈಸ್ ಮಾಡಬೇಕು. ಇಟ್ ಈಸ್ ಬೆಟರ್ ಟು ಇನಿಷಿಯಲೈಸ್. ಇಫ್ ಯು ನಾಟ್ ಇನಿಷಿಯಲೈಸ್ ದ ಅರೇಸ್, ದ ಕಂಪೈಲರ್ ಫಿಲ್ ಇಟ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಕಂಪೈಲರ್ ಅದನ್ನು ಅನ್ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸಿಗೆ ಫಿಲ್ ಮಾಡ್ಕೊಂಡ್ಬಿಡುತ್ತೆ, ಅಂದರೆ ರಾಂಗ್ ವ್ಯಾಲ್ಯೂಸನ್ನು ಫಿಲ್ ಮಾಡ್ಕೊಳ್ಳುತ್ತೆ. ದೋಸ್ ಅನ್ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಗಾರ್ಬೇಜ್ ವ್ಯಾಲ್ಯೂಸ್. ದೀಸ್ ಗಾರ್ಬೇಜ್ ವ್ಯಾಲ್ಯೂಸ್ ಲೀಡ್ಸ್ ಟು ದ ರಾಂಗ್ ರಿಸಲ್ಟ್ ಆರ್ ರಾಂಗ್ ಔಟ್ಪುಟ್. ನಮಗೆ ಔಟ್ಪುಟ್ ಕರೆಕ್ಟಾಗಿ ಬರೋದಿಲ್ಲ, ತಪ್ಪು ಔಟ್ಪುಟ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ ಬಿಕಾಸ್ ಆಫ್ ಗಾರ್ಬೇಜ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ, so 1 mark important question, what is garbage value? If the array does not include any initialization, then the array elements may contain the unexpected values. Those are called garbage values. And when an array has explicit initialization, so arrayಗೆ ನಾವು explicit ಇಷ್ಟೊತ್ತರೆಗೂ ನಾವು ಹೇಳಿದ್ದು implicit initialization. If you want to make an explicit initialization to an array, the size of an array is omitted by the declaration. You can see there, last example refer ಮಾಡಿ, int a of 5 9 -5 6 2 8. 5 is the size of an array. 5 elements ಕೊಟ್ಟಿದ್ದೀವಿ, ಕರೆಕ್ಟಾ? and similar to that, when you consider, it is equivalent to int a of square bracket and 9 -5 6 2 8. ಇಲ್ಲಿ ಸೈಜ್ ಬರ್ದಿಲ್ಲ, ಕರೆಕ್ಟಾ? ಇಫ್ ಯು ನಾಟ್ ರಿಟರ್ನ್ ದ ಸೈಜ್ ಆಫ್ ಎನ್ ಅರೇ, ನೀನು ಸೈಜ್ ಆಫ್ ಎನ್ ಅರೇ ಬರೀಲಿಲ್ಲ ಅಂದರೆ ಇಟ್ ಈಸ್ ಆಟೋಮ್ಯಾಟಿಕಲಿ ಟೇಕನ್ ಬೈ ದ ಕಂಪೈಲರ್ ಬೇಸ್ಡ್ ಆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಯು ಇನಿಷಿಯಲೈಸ್ಡ್. ನೀವೆಷ್ಟು ಎಲಿಮೆಂಟ್ಸ್ನ ಇನಿಷಿಯಲೈಸ್ ಮಾಡಿರ್ತೀರೋ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಕ್ಸಾಂಪಲ್ ನೋಡಿದಾಗ ನಾನು 9 -5 6 2 8 5 ಎಲಿಮೆಂಟ್ಸ್ನ ಇನಿಷಿಯಲೈಸ್ ಮಾಡ್ತಿದ್ದೀನಿ. ಸೈಜ್ ಕೊಟ್ಟಿಲ್ಲ ಅಂದರೂ ಕೂಡ ಕಂಪೈಲರೇ 5 ಅಂತ ತಗೊಳುತ್ತೆ. ಇಫ್ ಯು ಇನಿಷಿಯಲೈಸ್ ಓನ್ಲಿ 3 ಎಲಿಮೆಂಟ್ಸ್ ದೇರ್, 9 -5 6 ಅಂತ 3 ಎಲಿಮೆಂಟ್ಸ್ನ ಇನಿಷಿಯಲೈಸ್ ಮಾಡಿದರೆ ಕಂಪೈಲರ್ ಸೈಜ್ನ ಏನಂತ ತಗೊಳ್ತಿತ್ತು, 3 ಅಂತ ತಗೊಳ್ತಾ ಇತ್ತು. ಈ ಥರ ನಾವು ಸೈಜ್ ಬರೀಲಿಲ್ದಂಗೆ ಇನಿಷಿಯಲೈಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲಿಸಿಟ್ ಇನಿಷಿಯಲೈಸೇಷನ್. ದ ಸೈಜ್ ಈಸ್ ಆಟೋಮ್ಯಾಟಿಕಲಿ ಟೇಕನ್ ಬೈ ದ ಕಂಪೈಲರ್ ಬೇಸ್ಡ್ ಆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿ ಇನಿಷಿಯಲೈಸ್ಡ್ ಅಂತ ಹೇಳ್ತೀವಿ. ದಿಸ್ ಈಸ್ ಅಬೌಟ್ ಇನಿಷಿಯಲ್ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ 1 dimensional array. And the assignment questions based on the today's topic, 1 mark questions. What is an array? What is zero based indexing? What is the subscript of first element of an array? ನೋಡಿ, ಫಸ್ಟ್ ಎಲಿಮೆಂಟಿನ ಪೊಸಿಷನ್ ಬರೀಬೇಕು, ಏನು 0 is the answer. What is the data type of array subscript? Array subscript ಕ್ವಶನ್ ಅರ್ಥ ಮಾಡ್ಕೋಬೇಕು. array subscript means array positions. array position data type ಯಾವಾಗಲೂ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ ಇಂಟೀಜರ್ಸ್. ಬಿಕಾಸ್ ಅರೇ ಪೊಸಿಷನ್ ಅಂದರೆ 0 1 2 3 ಅವು 0 ಇಂದನೇ ಸ್ಟಾರ್ಟ್ ಆಗೋದು. ಸೊ ಅದ್ರ ಡಾಟಾ ಟೈಪ್ ಯಾವಾಗಲೂ ಇಂಟ್ ಆಗಿರುತ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸಬ್ಸ್ಕ್ರಿಪ್ಟ್? ಸಬ್ಸ್ಕ್ರಿಪ್ಟ್ ಅಂದರೆ ಏನು ಅಂತ ಬರೀಬೇಕು. 1 dimensional array, 2 dimensional array, multi dimensional array ಡೆಫಿನೇಷನ್ ಬರೀಬೇಕು. 3 and 5 mark questions. So in this, the first 3 mark question, array definition and types of arrays explain ಮಾಡಬೇಕು. ಡೆಫಿನೇಷನ್ಸ್ ಬರೀಬೇಕಲ್ಲಿ. ಡಿಕ್ಲರೇಷನ್ ಆ್ಯಂಡ್ ಡಿಕ್ಲರೇಷನ್ ಆಫ್ 1 dimensional array ವಿತ್ ಎಕ್ಸಾಂಪಲ್. ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಬರೆದು ಆ ಸಿಂಟ್ಯಾಕ್ಸ್ ಬಗ್ಗೆ ಕೆಲವು ಪಾಯಿಂಟ್ಸನ್ನು ಬರೆದು ಎಕ್ಸಾಂಪಲ್ ಬರೀಬೇಕು. ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ 1 dimensional array. 3 ಮೆಥಡ್ಸ್ ಆಫ್ ಇನಿಷಿಯಲೈಸೇಷನ್ ಇದೆ. ಒಂದು ಸೈಜಿಗೆ ಈಕ್ವಿವೆಲೆಂಟ್ ಆಗಿ ಎಲಿಮೆಂಟ್ಸ್ ಕೊಡೋದು, ಇನ್ನೊಂದು ಸೈಜಿಗಿನ ಕಡಿಮೆ ಎಲಿಮೆಂಟ್ಸನ್ನು ಕೊಡೋದು, ಇನ್ನೊಂದು ಸೈಜ್ ಆಫ್ ಎನ್ ಅರೇ ಬರೀದಲ್ಲೇ ಇರೋದು, ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲಿಸಿಟ್ ಇನಿಷಿಯಲೈಸೇಷನ್. ಮೂರನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ thank you dear students. This is about the today's session. If you have any doubts about this session, you can contact me through the WhatsApp or you can call to me and write the assignments today itself and send to my WhatsApp number within 4 o'clock today. So girls ಎಲ್ಲರೂ ನನಗೆ ಸೆಂಡ್ ಮಾಡಬೇಕು, ಬಾಯ್ಸ್ ಎಲ್ಲರೂ ಸಿದ್ಧಾರ್ಥ್ ಸರ್ ನಂಬರಿಗೆ ಸೆಂಡ್ ಮಾಡಬೇಕು. ಸೊ ಥ್ಯಾಂಕ್ ಯು ಆಲ್.